ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮವರಲೋಲಂ ಬಸವಂ ಕಾಲಂಗೆ ಕಾಲನ್ ಅನುಪಮಶೀಲಂ ಬಸವ ರಕ್ಷಿಸುವುದೆಂದ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ನಾಡಿನ ನೆಲ ಜಲವನ್ನ ಪವಿತ್ರವನ್ನಾಗಿ ಮಾಡಿದ ಮಹಾನ್ ಶಿವಯೋಗಿ ಶ್ರೀ ಗುರು ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರತಕ್ಕಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ, ಶತಸ್ಥಲಧನ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ನತಮಸ್ತಕನಾಗಿ ಇವತ್ತು ವಿಶೇಷವಾಗಿ ಬಸವ ಪುರಾಣದ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಲು ಬಂದವರು ನಮ್ಮ ಖೇಡಗಿಯ ಪರಮ ಪೂಜ್ಯರು. ಮೊನ್ನೆ ತಾನೇ ಅಲ್ಲಿಯೂ ಕೂಡ ಬಸವ ಪುರಾಣ ಬಹಳ ಅದ್ದೂರಿಯಾಗಿ ಪೂಜ್ಯರು ನೆರವೇರಿಸಿದರು. 25 ಹಳ್ಳಿಗಳಲ್ಲಿ ಸಂಚಾರಿ ಬಸವ ಪುರಾಣವನ್ನು ಮಾಡಿ 21 ದಿನಗಳ ಪರ್ಯಂತ ಸ್ಥಾನಿಕವಾಗಿ ಬಸವ ಪುರಾಣ. ಇವತ್ತು ತಮ್ಮ ಶ್ರೀಮಠದ ಅನೇಕ ಸದ್ಭಕ್ತರನ್ನ, ತಾಯಂದಿರನ್ನ ಕರೆದುಕೊಂಡು ಬಸವ ಪುರಾಣವನ್ನು ಕೇಳಲು ಆಗಮಿಸಿದ್ದಾರೆ. ಖೇಡಗಿಯ ಪರಮ ಪೂಜ್ಯರು ಅಂತಂದ್ರೆ ಲಿಂಗ ಪೂಜಾನಿಷ್ಠರು, ತಪೋಧನರು, ಅಷ್ಟೇ ವಾಗ್ಮಿಗಳೂ ಕೂಡ. ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಿಗೆ ನತಮಸ್ತಕನಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರನ್ನು ಈ ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ. ಇವತ್ತು ದೂರದ ಉಪ್ಪಿನ ಘಟಗೆಯಿಂದಲೂ ಕೂಡ ಅನೇಕ ಜನ ನಮ್ಮ ಶ್ರೀಮಠದ ಸದ್ಭಕ್ತರು ಮತ್ತು ತಾಯಂದಿರು ಆಗಮಿಸಿದ್ದಾರೆ. ನಮ್ಮ ನಳದುರ್ಗ ಹಿರೇಮಠದ ಅಕ್ಕನ ಬಳಗದ ಸುಮಾರು ಒಂದು 50-60 ಜನ ತಾಯಂದಿರು ಕೂಡ ಇವತ್ತು ಬಸವ ಪುರಾಣವನ್ನು ಕೇಳಲು ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಬಸವ ಪುರಾಣವನ್ನು ನಿತ್ಯವೂ ಕೂಡ ಆಲಿಸಲು ಆಗಮಿಸ್ತಾ ಇರತಕ್ಕಂಥ ನಮ್ಮೂರಿನ ಎಲ್ಲ ಗುರು ಹಿರಿಯರೇ, ಶರಣರೇ, ಪರಸ್ಥಳದ ಸದ್ಭಕ್ತ ಶ್ರೇಷ್ಠರೇ, ಕಲಾವಿದರೇ, ಶರಣರೇ, ತಾಯಂದಿರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಚಳಿ ಹತ್ತೈತೇನ್ರವ? ಯಾರು ಅನ್ನವಲ್ರಿ? ಶರಣಾರ್ಥಿ. ಅಲ್ಲಿ ಶಿವಲಿಂಗಪ್ಪನ ಗದಿಗೆ ಕೇಳಿಸ್ಬೇಕು. ಖಂಡೇಶ ಸನ್ನೇಶ ಅಂತ ಇಲ್ಲಿ ಅದಾರು, ನಿಮ್ಮ ಧ್ವನಿ ಶಿವಲಿಂಗಪ್ಪನ ಗದಿಗೆ ಕೇಳಿಸ್ಬೇಕು. ಶರಣಾರ್ಥಿ. ಭಕ್ತಿಯೊಳಗೆ ನಿಮ್ಮನ್ನು ಮೀರಿಸೋರ ಯಾರೂ ಇಲ್ಲ. ಇಲ್ಲಿ ನಾನ ಅನ್ನತಕ್ಕಂಥ ಗುರು ಲಿಂಗ ಜಂಗಮರು ಸೋಲತರ ಗೆಲ್ಲವರು ಯಾರು ಅಂತಂದ್ರ
ಭಕ್ತರೇ ಗೆಲ್ತಾರ, ನೀವೇ ಗೆಲ್ತೀರಿ. ಯಾಕೆ ಇದು ಮಾದನ ಹಿಪ್ಪರಿಗೆ ಅಂತಂದ್ರ ಭಕ್ತಿಯ ಸಾಮ್ರಾಜ್ಯದ ಊರಿದು, ಭಕ್ತಿಯ ಸಾಮ್ರಾಜ್ಯ. ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗದ ಹೊಡಲ್ಲದೆ ಶಿವನು ನಿಜವೂ ಸಾಧ್ಯವಾಗದು. ಗುಹೇಶ್ವರನ ಅರಿವ ಶರಣಂಗೆ ಆದ ಫಲವೂ ಇಲ್ಲ. ಇವತ್ತು ಬರ್ತಕ್ಕಂಥ ಸನ್ನಿವೇಶ ಬಹಳ ಅದ್ಭುತ. ಸ್ವಲ್ಪ ಈ ಸಣ್ಣ ಸಣ್ಣ ಮಕ್ಕಳು ಓಡಾಡ್ಲಾರ್ದಂಗ ಒಂದಿಟ್ಟು ಸ್ವಲ್ಪ ಶಾಂತ ಕುಂತು ಕೇಳುವಂಗ ಬಹಳ ಖುಷಿ ಅನಿಸ್ತದ, ಸಮಾಧಾನ ಅನಿಸ್ತದ. ಸಿದ್ದರಾಮೇಶ್ವರನ ಪ್ರಸಂಗ ಬಂದದ. ಸೊಲ್ಲಾಪುರದಿಂದ ಅನೇಕ ಜನ ಸದ್ಭಕ್ತರು ಬಸವ ಪುರಾಣ ಕೇಳಾಕ ಬಂದಾರ. ಅಕ್ಕಲಕೋಟೆಯ ನಮ್ಮ ಸದ್ಭಕ್ತರು ಶಿಷ್ಯರು ಕೂಡ ಬಸವ ಪುರಾಣ ಕೇಳಾಕ ಬಂದಾರ. ಇಂಥ ಸಂದರ್ಭ ನೋಡ್ರಿ. ಇವತ್ತು ಸೊನ್ನಲಾಪುರ ಅಂದ್ರೆ ಸೊಲ್ಲಾಪುರದ ಒಂದು ಸಂಸದರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಜಯಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೂಡ ಇವತ್ತು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅಂತಂದ್ರೆ ಎಂಥ ಒಂದು ಸೌಭಾಗ್ಯ. ಇಷ್ಟೇ ಚಪ್ಪಾಳೆ ಸಾಕಾಗುವುದಿಲ್ಲ, ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಬೆಳಗಾವದ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ದಯಮಾಡಿಸ್ತೀವಿ. ಜಯ ಗುರು ಬಸವೇಶ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ ಮಹಾರಾಜ. ನಾವೆಲ್ಲ ಸಾಧಕರಾಗಿ ಇರತಕ್ಕಂತಹ ಸಮಯದೊಳಗೆ, ಅಂದ್ರೆ ಮರಿದೇವರಾಗಿ ಇರತಕ್ಕಂತಹ ಸಮಯದೊಳಗೆ ನಮ್ಮ ಗೌಡಗಾಂವ ಪರಮ ಪೂಜ್ಯರ ಆಶೀರ್ವಚನವನ್ನ ಕೇಳ್ತಾ ಇದ್ದವರು. ನಮಗೊಂದು ಧ್ಯೇಯ ಇರ್ತಿತ್ತು, ಏನಂತಾರಲ್ಲ ಒಂದು ಗುರಿ. ನಾವು ಮುಂದೆ ಹೆಂಗ್ ಮಾತಾಡ್ಬೇಕು ಅಂತಂದ್ರೆ ಜಯಸಿದ್ದೇಶ್ವರ ಶಿವಾಚಾರ್ಯ ಮಾತಾಡ್ದಂಗ ಮಾತಾಡ್ಬೇಕು ಅನ್ನೋದೊಂದು ಅವಾಗ ನಮಗೆ ಒಂದು ತಲೆಯಾಗಿರ್ತಕ್ಕಂಥ ಒಂದು ಹುಚ್ಚು. ಅಷ್ಟು ಅದ್ಭುತವಾಗಿ ನಮ್ಮ ಗೌಡಗಾಂವದ ಪರಮ ಪೂಜ್ಯರ ಆಶೀರ್ವಚನ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನು ಸ್ವಾಗತ ಮಾಡೋಣ. ತಮ್ಮ ನೀವು ಸ್ವಲ್ಪ ಕೂತ್ಕೊಂಡ್ರೆ ಚಲೋ ಆಕೈತಿಪ್ಪ. ಅನ್ನದ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆದ ಫಲವೂ ಇಲ್ಲ. ನಾವು ಈಗ ಎಲ್ಲರೂ ಕೂಡ ಸಿದ್ದರಾಮೇಶ್ವರರನ್ನ ಶಿವಯೋಗಿ ಸಿದ್ದರಾಮೇಶ್ವರರು ಅಂತ ಕರಿತೀವಿ. ಮೊದಲು ಕರ್ಮಯೋಗಿ ಸಿದ್ದರಾಮೇಶ್ವರ, ಬಾಲಯೋಗಿ ಸಿದ್ದೇಶ್ವರ ಅಂತ ತಿಳ್ಕೊಂಡು ಅನೇಕ ಬಿರುದಾಂಕಿತಗಳಿಂದ ಕರೀತಕ್ಕಂಥ ಒಂದು ದೊಡ್ಡ ಹೆಸರು ಸೊನ್ನಲಾಪುರದ ಸಿದ್ದರಾಮೇಶ್ವರ. ಈಗೆಲ್ಲರೂ ನಾವು ಸೋಲಾಪುರ 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 ಅಂತ ಕರಿತೀವಿ. ಮೊದಲು ಸೊನ್ನಲಾಪುರ ನೋಡ್ರಿ, ಏನಂತ ಕರೀತಿದ್ರು? ಸೊನ್ನಲಾಪುರ. ಈಗದು ಮಹಾರಾಷ್ಟ್ರ ಭಾಗಕ್ಕೆ ಸೇರಿ, ಅದು ಮೊದಲು ಕರ್ನಾಟಕದಲ್ಲಿಯೇ ಇರ್ತಕ್ಕಂಥದ್ದು. ಆ ಸೊನ್ನಲಾಪುರದ ಪಟ್ಟಣದ ಮಹಾರಾಣಿ ಚಾಮಲಾದೇವಿ, ಗುರುಲಿಂಗ ಜಂಗಮ ಪ್ರೇಮಿ ಚಾಮಲಾದೇವಿ. ಆ ಅರಮನೆಯ ರಾಜಗುರುಗಳು ರೇವಣ ಸಿದ್ಧರು ಅಂತ ಬರ್ತಾರೆ. ನಾವೆಲ್ಲರೂ ಕೂಡ ಒಂದಿಷ್ಟು ಇತಿಹಾಸವನ್ನು ಅಧ್ಯಯನ ಮಾಡಬೇಕು.
ಮಹಾನ್ ತಪಸ್ವಿಗಳು ರೇವಣ ಸಿದ್ಧರು, ಶಾಪಾನುಗ್ರಹ ಸಮರ್ಥರು. ಭಿಕ್ಷೆ ಬೇಡಿದಾಗ ಆ ಪವಿತ್ರ ಎಡಬಟ್ಟರಲ್ಲಿ ಕಠಾರಿಯನ್ನು ಹಾಕ್ತಾರೆ. ಆ ಕಠಾರಿಯನ್ನೇ ನೀರನ್ನಾಗಿ ಮಾಡಿ ಕೊಡದಿರ್ತಕ್ಕಂಥ ಒಬ್ಬ ಮಹಾನ್ ತಪಸ್ವಿ ಅಂತಂದ್ರೆ ರೇವಣ ಸಿದ್ಧರು. ಅಂಥ ರೇವಣ ಸಿದ್ಧರು ಮಹಾರಾಣಿ ಚಾಮಲಾದೇವಿಯ ಗುರುಗಳು. ರೇವಣ ಸಿದ್ಧರು ಅರಮನೆಗೆ ಆಗಮಿಸಿದ್ದಾರೆ. ಗುರುಗಳು ಬಂದರು ಅಂತ ಅತ್ಯಂತ ಭಯಭಕ್ತಿಯಿಂದ ಚಾಮಲಾದೇವಿ ಗುರುಗಳನ್ನು ಸ್ವಾಗತ ಮಾಡಿದ್ದಾರೆ. ಗುರುಗಳ ಪಾದ ಪೂಜೆಯನ್ನು ನೆರವೇರಿಸಿ ಭಕ್ತಿಯಿಂದ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ ಚಾಮಲಾದೇವಿ. ಅವ್ವ, ಇಲ್ಲೇ ನಾನು ಒಂದಿಷ್ಟು ಪಟ್ಟಣದೊಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ರೇವಣ ಸಿದ್ಧರು ಒಬ್ಬ ಶಿವಭಕ್ತ ಸಂಪನ್ನನಾಗಿರ್ತಕ್ಕಂಥ ಸದ್ಭಕ್ತನ ಮನೆಗೆ ಆಗಮಿಸ್ತಾ ಇದ್ದಾರೆ. ಮುದ್ದು ಗೌಡ ಆ ಸದ್ಭಕ್ತನ ಹೆಸರು. ಧರ್ಮ ಪತ್ನಿಯ ಹೆಸರು ಸುಗ್ಗಲಾದೇವಿ. ಮುಪ್ಪಡರಿ ತಲೆ ನಡೆದತಕ್ಕಂಥ ಸಂದರ್ಭ. 60-65 ವರ್ಷ ಮುದ್ದು ಗೌಡ ಸುಗ್ಗಲಾದೇವಿಗೆ. ಬಿನ್ನಹ ಇಲ್ಲ, ಮುನ್ಸೂಚನೆ ಇಲ್ಲ. ಗುರುವಿಗೆ ಬರಬೇಕು ಅಂತ ಅನಿಸ್ತು, ನೇರವಾಗಿ ಅವರ ಮನೆಗೆ ಬಂದೇ ಬಿಟ್ಟರು ರೇವಣ ಸಿದ್ಧರು. ಜಗದ್ಗುರುಗಳು ಬಂದರು, ನನ್ನ ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಆದರದಿಂದ ಮುದ್ದುಗೌಡ ಸುಗ್ಗಲಾದೇವಿ ಬರಮಾಡಿಕೊಂಡು ಅತ್ಯಂತ ಭಯಭಕ್ತಿಯಿಂದ ಪಾದ ಪೂಜೆಯನ್ನ ಮಾಡಿ ಯಥಾಶಕ್ತಿ ಕಾಣಿಕೆಯನ್ನ ಕೊಟ್ಟು ದಂಪತಿಗಳಿಬ್ಬರು ಕೂಡ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ರೇವಣ ಸಿದ್ಧರು ಆಶೀರ್ವಾದ ಮಾಡ್ತಾರೆ. ಅವ್ವ, ಪುತ್ರವತಿ ಭವ. ಶಿವನಂಥ ಸಾಮರ್ಥ್ಯವುಳ್ಳ ಒಬ್ಬ ಗಂಡು ಮಗನನ್ನು ಹಡಿತಾಯಿ ಅಂತ ತಿಳ್ಕೊಂಡು ರೇವಣ ಸಿದ್ಧರು ಆಶೀರ್ವಾದ ಮಾಡಿದರು. ಅಲ್ಲಿ ಇರ್ತಕ್ಕಂತಹ ಜನ ನಕ್ಕರು. ಯಾಕೆ ನಕ್ಕಿರ್ಬೇಕು ಹೇಳ್ರಿ? ವಯಸ್ಸು ಎಷ್ಟು? 60-65 ವರ್ಷದ ಮುಪ್ಪಾದ ಮುದುಕರಿಗೆ ಗುರುಗಳು ಆಶೀರ್ವಾದ ಮಾಡಕತ್ತಾರ. ಪುತ್ರವತಿ ಭವ, ಒಬ್ಬ ಗಂಡು ಮಗನನ್ನು ಹಡಿರುವ. ಆ ವಯಸ್ಸಿನೊಳಗೆ ಮಕ್ಕಳ ಹಡಿತಕ್ಕಂತಹ ಸಾಮರ್ಥ್ಯ. ಇವರೆಂಥ ಗುರುಗಳು ಎಂಥ ಆಶೀರ್ವಾದ ಮಾಡಕತ್ತಾರ ಅಂತ ಜನ ನಕ್ಕರು. ಆದರೂ ಗುರುವಿನ ವಾಕ್ಯ ಸುಳ್ಳಾಗಲಿಲ್ಲ. ಅಂತ ಮುಪ್ಪಾದ ವಯಸ್ಸಿನಲ್ಲಿಯೂ ಕೂಡ ಸುಗ್ಗಲಾದೇವಿ ಗರ್ಭ ಧರಿಸ್ತಾಳೆ, ಹೊಟ್ಟಿಗೆ ಆಗುತ್ತಾಳ. ಯಾಕೆ? ಅದು ಗುರುವಿನ ಕೃಪೆ. ಅದು ನೀನೊಂದರೆ ಬರಡು ಕೊನೆಯುವುದು, ನೀನೊಂದರೆ ಬರಡು ಹಯನುವುದು, ನೀನೊಂದರೆ ವಿಷವು ಅಮೃತಬಹುದು, ನೀನೊಂದರೆ ಸಕಲ ಪರಿಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ಪರಮಾತ್ಮನ ಕೃಪೆ, ಪರಮಾತ್ಮನ ಸ್ವರೂಪ ಇರ್ತಕ್ಕಂಥ ಗುರುವಿನ ಕೃಪೆ ಆತು ಅಂತಂದ್ರೆ ಸಾಕು, ಅವ್ರೇನು ನುಡಿತಾರ ನುಡಿದಿದ್ದೇ ಆಗ್ತದ. ಯಾಕೆ? ಗುರುವಿನ ವಾಣಿಯೊಳಗೆ ಅಷ್ಟೊಂದು ಸಾಮರ್ಥ್ಯ ಇರುತ್ತದೆ. 3 ತಿಂಗಳಾತು, 6 ತಿಂಗಳಾತು, 9 ತಿಂಗಳು 9 ದಿವಸಕ್ಕ ಸುಗ್ಗಲಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ನೀಡೇ ಬಿಟ್ಟಳು. ರೇವಣ ಸಿದ್ಧರು ಹೇಳಿದ ಹಾಗೆ ಸಿದ್ಧರಾಮ ಅಂತ ಹೆಸರಿಟ್ಟರು. ಹುಣ್ಣಿಮೆಯ ಚಂದ್ರನಂತೆ ಸಿದ್ಧರಾಮ ಬೆಳೆದ. 4 ವರ್ಷ ಆತು, 6 ವರ್ಷ ಆತು, 8-10 ವರ್ಷ ಆತು. ಮತ್ತೆ ಜನ ಮಾತಾಡಕ್ಕೆ ಶುರು ಮಾಡಿದ್ರು. ಮುಪ್ಪಾದ ವಯಸ್ಸಿನೊಳಗೆ ಹಡಗಳು ಸುಗ್ಗಲಾದೇವಿ ಎಂಥ ಮಗನನ್ನು ಹಡಗಳು ಅಂತಂದ್ರ ಹುಚ್ಚು ಮಗನನ್ನು ಹಡಗಳು. ಯಾಕ? ಒಂದು ದಿವಸ ಅವ್ವ ಅನ್ಲಿಲ್ಲ, ಒಂದು ದಿವಸ ಅಪ್ಪ ಅನ್ಲಿಲ್ಲ, ಒಂದು ದಿವಸ ಊಟ ಬೇಕು ಅನ್ಲಿಲ್ಲ, ಈ ವಸ್ತು ಬೇಡ ಅನ್ಲಿಲ್ಲ.
ಏನು ಕೊಡ್ತಾರ ಅದನ್ನು ಉಣ್ತಿದ್ದ. ಸುಮ್ಮನೆ ಆಕಾಶ ನೋಡ್ಕೊಂತ ನಿಂದಿರುತ್ತಿದ್ದ ಸಿದ್ದರಾಮ. ಜನ ತಿಳ್ಕೊಂಡ್ರು ಈ ಹುಡುಗ ಹುಚ್ಚ ಅದನ, ಬುದ್ಧಿಮಾಂದ್ಯ ಅದನ. ಶಾಲೆಗೆ ಕಳಿಸಿದ್ರೆ ಶಾಲೆ ಕಲಿತಕ್ಕಂಥದ್ದಿಲ್ಲ. ಇಂಥ ಮಗನಿಗೆ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಏನು ಮಾಡ್ದ ಮುದ್ದುಗೌಡ ಅಂತಂದ್ರೆ, ಬುದ್ಧಿಯನ್ನ ಕಟ್ಟಿಸಿ ಕೈಯಲ್ಲಿ ಒಂದು ಕೋಲು ಕೊಟ್ಟು ಮನೆಯಲ್ಲಿ ಇರ್ತಕ್ಕಂಥ ದನಗಳನ್ನ ಕಾಯಲಿಕ್ಕೆ ಹಚ್ಚದ. 10-12 ವರ್ಷ ನಿತ್ಯವೂ ಕೂಡ ಗೋವುಗಳನ್ನ ಮೇಯಿಸ್ತಾ ತನ್ನ ಹೊಲಕ್ಕೆ ಹೋಗ್ಬೇಕು. ಆ ಹೊಲದಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು ಬೇವಿನ ಗಿಡ, ಆ ಗಿಡದ ಕೆಳಗಡೆ ಕುತ್ಕೊಂಡು ಮಧ್ಯಾಹ್ನದ ಹೊತ್ತಿನೊಳಗ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಬೇಕು. ಅವ ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ಬಿಚ್ಚಿ ಉಣಬೇಕು ಸಿದ್ದರಾಮ. ಹಿಂದೆ ಸ್ವಲ್ಪ ದಿವಸ ಹೋತು. ಒಂದು ದಿವಸ ಏನಾಗಿದೆ ಅಂತಂದ್ರ, ಬ್ಯಾಸಗಿ ಬಿಸಿಲ, ಯುಗಾದಿ ಹಬ್ಬ ಇನ್ನೇನು ಸ್ವಲ್ಪ ಮುಂದೆ ಇತ್ತು. ಆ ಬಿಸಿಲ ಬೇಗೆಯನ್ನ ತಾಳಲಾರದೆ ತಂಪಾಗಿರ್ತಕ್ಕಂಥ ಬೇವಿನ ಗಿಡದ ಕೆಳಗಡೆ ಕುತ್ಕೊಂಡಿದ್ದಾನೆ ಸಿದ್ದರಾಮ. ಆಕಳುಗಳು ಅಲ್ಲೇ ನೆರಳಲ್ಲಿ ಅದಾವೆ. ಆತನ ಹೊಲದ ಪಕ್ಕದಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಒಂದು ರಸ್ತೆ. ಆ ರಸ್ತೆಯಿಂದ ನಡೆದು ಒಬ್ಬ ಜಂಗಮ ಮೂರ್ತಿ ಬರ್ತಾ ಇದ್ದಾನೆ ನೇರವಾಗಿ ಸಿದ್ದರಾಮನ ಕಡೆಗೆ. ಸಿದ್ದರಾಮ ನೋಡ್ದ, ಏನದು ಆ ಜಂಗಮ ಮೂರ್ತಿಯ ಆ ಒಂದು ಯೋಗ ಪೂರಿತವಾಗಿರ್ತಕ್ಕಂಥ, ಆತನ ಶಾಂತವಾಗಿರ್ತಕ್ಕಂಥ ಆ ಶರೀರ. ತಲೆಯ ಮೇಲೆ ಅಪಾರವಾಗಿರ್ತಕ್ಕಂಥ ಜಡೆ, ನೀಳವಾಗಿರ್ತಕ್ಕಂಥ ಮೀಸೆ ಗಡ್ಡ, ಕೊರಳಲ್ಲಿ ರುದ್ರಾಕ್ಷಿ ಲಿಂಗು, ಮೈಯೆಲ್ಲ ಕಾವ್ಯ ಬಟ್ಟೆಗಳು, ಕಾಲಲ್ಲಿ ಆವುಗೆ, ಒಂದು ಕೈಯಲ್ಲಿ ಯೋಗದಂಡ ಕಮಂಡಲ, ಇನ್ನೊಂದು ಕೈಯಲ್ಲಿ ರುದ್ರಾಕ್ಷಿ, ಕಾಲಲ್ಲಿ ಮೆಟ್ಟಿಗಿಕೊಂಡಿರ್ತಕ್ಕಂಥ ಆ ಆವುಗೆಯ ಸದ್ದು ಮಾಡ್ತಾ ಕಟ್ 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 ಅಂತ ನೇರವಾಗಿ ಸಿದ್ದರಾಮನ ಕಡೆಗೆ ಬರ್ತಾ ಇದ್ದಾರೆ. ಆ ಜಂಗಮ ಮೂರ್ತಿ ಸಿದ್ದರಾಮ ನೋಡ್ತಾ ಇದ್ದಾನೆ. ಎಂತ ಹಸನ್ಮುಖ ಆ ಶಿವಯೋಗಿಯ ಮುಖ. ಹಂಗೆ ಆಕಾಶದೊಳಗೆ ಇರ್ತಕ್ಕಂಥ ಪೂರ್ಣ ಚಂದ್ರನನ್ನು ನೋಡ್ದಂಗಾಗ್ಬೇಕು. ಯಾವಾಗ ಸಿದ್ದರಾಮನ ಹತ್ತಿರ ಆ ಜಂಗಮ ಮೂರ್ತಿ ಬಂದ್ರು, ಎದ್ದು ನಿಂತ ಸಿದ್ದರಾಮ. ಅಲ್ಲೇ ಇರ್ತಕ್ಕಂಥ ಕಂಬಳಿಯನ್ನು ತಗೊಂಡ, ಕೆಳಗಡೆ ಹಾಸುವ, ಬರಬೇಕು 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 ಅಂತ ತಿಳ್ಕೊಂಡು ಕೈ ಮುಗಿದು ತನ್ನ ಪುಟ್ಟ ಕೈಗಳಿಂದ ಅವರ ಕೈಗಳನ್ನು ಹಿಡಿದು ಆ ಕಂಬಳಿಯ ಮೇಲೆ ಕುಳ್ಳಿರಿಸ್ತಾ ಇದ್ದಾನೆ ಸಿದ್ದರಾಮ. ಕುಳ್ಳಿರಿಸಿ ಕೇಳ್ತಾನ, ಏನ್ರಿಪ್ಪ ನೋಡಾಕ ಎಂಥ ಲಕ್ಷಣದಿರ್ ನೀವು? ನೋಡಿದ್ರೆ ಸಾಕ್ಷಾತ್ ಶ್ರೀಗಿರಿಯ ಮಲ್ಲಮ್ಮನನ್ನೇ ನೋಡದಂಗೆ ಆಗಕತ್ತದ. ಯಾವ್ರಪ್ಪ ನಿಮ್ದು? ಏನ್ ಹೆಸರಪ್ಪ ನಿಮ್ದು? ಎಲ್ಲಿಗೆ ಹೋಗಿದ್ರಪ್ಪ ಈ ಕಡೆ? ಮತ್ತು ಯಾವ ಕಡೆಗೆ ನಡೆದಿಲ್ಲ ಅಂತ ತಿಳ್ಕೊಂಡು ಎಂದೂ ಮಾತನಾಡದ ಇರತಕ್ಕಂಥ ಸಿದ್ದರಾಮ ಅವಳು ಹೊರದಿಂದ ಪಟಪಟ ಪಟಪಟ ಅಂತ ಮಾತಾಡಕತ್ತಾನ. ಆವಾಗ ಬಂದಿರತಕ್ಕಂಥ ಆ ಶಿವಯೋಗಿ ತನ್ನ ಅಮೃತಪ್ರಾಯವಾಗಿರ್ತಕ್ಕಂಥ ಹಸ್ತವನ್ನು ಸಿದ್ದರಾಮನ ಮಸ್ತಕದ ಮೇಲೆ ಹೀಗೆ ಇಟ್ಟು ಸವರ್ತಾ ಸವರ್ತಾ, ಏನಪ್ಪಾ ಹುಡುಗ, ಎಷ್ಟು ಚಂದ ಮಾತಾಡ್ತೀಯಲ್ಲೋ, ನಿನ್ನ ಬಾಯಾಗಿನ ಮಾತು ಮುತ್ತು ತೋರಿಸಿದಂಗ ಆಗ್ತದಲ್ಲೋ. ನನ್ನ ಊರ ಶ್ರೀಶೈಲ, ನನ್ನ ಹೆಸರು ಮಲ್ಲಯ್ಯ, ನನ್ಗೆಲ್ಲರೂ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರೆ. ಇಲ್ಲ ಭಕ್ತರ ಮನೆಗೆ ಹೋಗಿದ್ನಪ್ಪ, ನನ್ನ ಜಾತ್ರೆ ಬಂತು, ಅದಕ್ಕೆ ಭಕ್ತ ನಾ ಶ್ರೀಶೈಲ ಕಡೆಗೆ ನಡೆದಿನಿ ಅಂತನ ಬಂದಿರ್ತಕ್ಕಂಥ ಜಂಗಮ. ನಾ ಯಾರು ಏನು ಎಂತ ಎಲ್ಲ ಕೇಳಕತ್ತಿ ಹುಡುಗ, ನಿನ್ನ ಹೆಸರೇನು, ಯಾವ ನಿಂದು ಅಂತ ತಿಳ್ಕೊಂಡು ಆ ಮಲ್ಲಯ್ಯ ಕೇಳಿದಾಗ ಸಿದ್ದರಾಮ ನಕ್ಕೊಂತ ಅಂತಂದ, ಯಪ್ಪ ನನ್ನ ಹೆಸರು ಸಿದ್ದರಾಮ.
ಇಲ್ಲೇನು ದೂರದಾಗ ಕಾಣಕತ್ತದಲ್ಲ ಪಟ್ಟಣ ಸೊನ್ನಲಾಪುರ, ಅದೇ ನನ್ ದೂರ. ನಮ್ಮ ಅಪ್ಪನ ಹೆಸರು ಮುದ್ದುಗೌಡ, ನಮ್ಮ ಅವ್ವನ ಹೆಸರ ಸುಗ್ಗಲಾದೇವಿ. ಇಲ್ಲಿ ಯೋಗಕ್ಷೇಮ ಮಾತನಾಡ್ತಾ ಇರ್ತಕ್ಕಂತ ಸಮಯದೊಳಗ ಮಲ್ಲಯ್ಯ ಅಂತನ ಏನೋ ಸಿದ್ದರಾಮ ಏನು ಬರೀ ಹಿಂದೆ ಮಾತಾ ಹೇಳವೇನೋ ನನ್ನ ಜೊತೆಗೆ. ನಾವು ಜಂಗಮರಪ್ಪ ಹಟ್ಟಿ ಹೆಸರೈತಿರೋ ಸಿದ್ದರಾಮ, ನೀನ್ ಹತ್ರ ಏನಾರ ಐತೇನು ಬುತ್ತಿಗಿತ್ತಿ? ಐತಿ, ನಮ್ಮ ಮಗು ಕಟ್ಟಿದ ಬುತ್ತಿ ಐತಿದ್ದು ತೊಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂತ ಬುತ್ತಿಯನ್ನ ಬಿಚ್ಚಿ ಮಲ್ಲಯ್ಯನ ಮುಂದೆ ಇಡ್ತಾನ. ತತ್ರಾಣಿ ಒಳಗಿರ್ತಕ್ಕಂತ ನೀರು ಕೂಡ ಪಕ್ಕದಾಗ ಇಡ್ತಾನ. ತಗೊಳ್ಳಪ್ಪ ಪ್ರಸಾದ ಮಾಡ್ರಿ ಅಂತ ಕೈ ಮುಗಿತಾನ. ಆನಂದದಿಂದ ಮಲ್ಲಯ್ಯ ಪ್ರಸಾದ ಮಾಡಕತ್ತಾನ. ಪ್ರಸಾದ ಯಾವಾಗ ಅದು ಮುಗಿತು, ಹೊಟ್ಟಿ ತುಂಬ್ತೇನ್ರಿ ಅಂತ ಕೇಳ್ತಾನ ಸಿದ್ದರಾಮ. ಆವಾಗ ನಗ್ತಾನ ಮಲ್ಲಯ್ಯ. ಏನೋ ಸಿದ್ದರಾಮ, ನೀನ್ ನೋಡ್ರು ಸಣ್ಣ ಹುಡುಗಪ್ಪ, ನೀವು ಎಷ್ಟು ಬೇಕು ಅಟ್ಟ ಅಡಿಗೆ ಕಟ್ಟಾಳ ನಿಮ್ಮವ್ವ. ನಾ ನೋಡಿದ್ರ ದೊಡ್ಡವ, ಮೇಲಾಗಿ ಜಂಗಮರು ಹಟ್ಟಿ ಅಂತಂದ್ರೆ ಸ್ವಲ್ಪ ದೊಡ್ಡದ ಇರ್ತೈತಿ ಸಿದ್ದರಾಮ. ಹಟ್ಟಿ ತುಂಬಿಲ್ಲ ಸಿದ್ದರಾಮ, ಇನ್ನೊಂದಿಟ್ಟು ಏನಾದ್ರು ಇದ್ದರು ಕೊಡು. ಎಷ್ಟು ಅನ್ನದ ತಡ ಸಿದ್ದರಾಮ ಅಂತಾನ. ಯಪ್ಪ, ಊರೇನು ಬಹಳ ದೂರ ಇಲ್ಲ, ಹಿಂಗ್ ನೋಡ್ಕೊಂಡು ಹೋದವನ ಅವನ ಕಡೆಯಿಂದ ಮತ್ತಷ್ಟು ಬುತ್ತಿ ಕಟ್ಕೊಂಡು ಬರ್ತೀನಿ, ನೀ ಮಾತ್ರ ಇಲ್ಲೇ ಕುಂಡಿರ್ಬೇಕು ನೋಡು, ಎಲ್ಲಿಗೆ ಹೋಗಬಾರದು ನೋಡು ಅಂತ ತಿಳ್ಕೊಂಡು ಹೇಳ್ದವನು ಓಡ್ಕೊಂತ ಊರಿಗೆ ಬಂದ, ಮನೆಗೆ ಬಂದ. ಮುಂದೆ ನೋಡಿ ಕೆಲಸ ಮಾಡಕತ್ತಿದ್ದು ಸುಗ್ಗಲಾದೇವಿ ಹಿಂದಿನಿಂದ ಬಂದು ಭುಜ ತಟ್ಟಿ ಅವ್ವ 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 ಅಂತಾನೆ. ತಂದ ಮಗನ ಧ್ವನಿ ಅನ್ನೋದು ತಾಯಿಗೆ ಗೊತ್ತಿಲ್ಲ. ಯಾಕ? ಹುಟ್ಟಿ 12 ವರ್ಷಗಳಾದ್ರೂ ಕೂಡ ಅವನು ಬಾಯಾಗ ಶಬ್ದನೇ ಕೇಳಿಲ್ಲ. ಯಾವಾಗ ಅವ್ವ ಅವ್ವ ಅಂತ ತಿಳ್ಕೊಂಡು ಯಾವುದೋ ಒಂದು ಹುಡುಗ ಬೆನ್ನ ತಟ್ಟಾಕತ್ತಿದ್ದು ನೋಡಿ ಹಿಂಗ ಹೊಳ್ಳಿ ನೋಡ್ತಾಳ. ತನ್ನ ಮಗನ ಸಿದ್ದರಾಮನ ಅವ್ವ ಅಂತ ಕರೆಯಕತ್ತವ. ಕಣ್ಣಾಗಿನ ನೀರ ಗಡಗಡ ಅಂತ ಉದುರ್ತವ. ಯಾಕ? ಸಂತೋಷ ಹೆಚ್ಚಾಗಿ ಆನಂದ ಬಾಷ್ಪ ಉದುರ್ತವ. ಏನೋ ಮಗನ ಸಿದ್ದರಾಮ, ಏನಂದಿ? ನನಗ ಅವ್ವ ಅಂದಿ, ಇಲ್ಲ ನಮ್ಮ ಅವ್ವ ಅನ್ನೋ ಅಂತಲ್ಲ. ಯಾಕ? ತಾಯಿಯ ಜನ್ಮ ಸಾರ್ಥಕ ಆಗೋದೇ ಮಗು ಅವ್ವ ಅಂದ್ರೆ ಸಾಕು. ಆವಾಗ ಆ ತಾಯಿಯ ಜನ್ಮ ಸಾರ್ಥಕ ಆಗ್ತದ. ಅವ್ವ ಎಂಬ ಮಾತಿಗಿಂದ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ಪಾರೊಳಗಿದೆ? ಸಪ್ತ ಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ ಹೇಳ್ತಾರೆ. 7 ಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರ ಬಹಳ ದೊಡ್ಡದು ಅಂತ. ಆದ್ರ ಅವ್ವ ಅನ್ನೋ ಮಂತ್ರ ಏನು ಸಣ್ಣದೇನು? ಅವ್ವ ಅನ್ನೋ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಈ ಪ್ರಪಂಚದೊಳಗ ಯಾವ್ದಾದ್ರೂ ಕೂಡ ಅದ ಏನು ಅಂತ ಕೇಳ್ತಾರೆ. ಯಾಕೆ? ಮಗು ಈ ಭೂಮಿಗೆ ಬಂತು ಅಂತಂದ್ರೆ ಪ್ರಪ್ರಥಮವಾಗಿ ಬರ್ತಕ್ಕಂತ ಶಬ್ದವೇ ಅವ್ವ. ಇವತ್ತು ಒಂದು ಆಕಳು ತನ್ನ ಕರುವಿಗೆ ಜನ್ಮವನ್ನು ಕೊಡ್ತದೆ ಅಂತಂದ್ರೆ ಆ ಕರುವಿನ ಬಾಯಲ್ಲಿ ಬರ್ತಕ್ಕಂತ ಶಬ್ದವೂ ಕೂಡ ಅಂಬಾ. ಅಂಬ ಅಂತಂದ್ರೆ ಅವ್ವ. ಇದು ಸಂಸ್ಕೃತ ಶಬ್ದ. ಯಾಕ? ತಾಯಿ ಎನ್ನುವ ವಸ್ತು ಬಹಳ ದೊಡ್ಡದು ಈ ಪ್ರಪಂಚದೊಳಗ. ತಾಯಿಗಿಂತ ದೊಡ್ಡ ವಸ್ತು ಈ ಪ್ರಪಂಚದೊಳಗ ಯಾವುದೂ ಕೂಡ ಇಲ್ಲ. ಆದ್ರೆ ಆ ತಾಯಿ ತಿಳ್ಕೊಳ್ತಾಳ, ನಾನು ದೊಡ್ಡವಳಲ್ಲ, ನನ್ನ ಮಗು ದೊಡ್ಡದು. ಅದು ಹೆಣ್ಣ ಇರ್ಲಿ ಗಂಡ ಇರ್ಲಿ, ಮಗುವೇ ನನ್ನ ಸರ್ವಸ್ವ ಅಂತ ತಿಳ್ಕೊಳ್ತಾಳ. ಯಾವಾಗ ಸಿದ್ದರಾಮ ಅವ್ವ ಅಂದ ಖುಷಿ ಆತು. ಅಪ್ಕೊಳ್ತಾಳ, ಪಂದ್ರಸವನ್ನು ಮುದ್ದು ಕೊಡ್ತಾಳ. ಏನು ಸಿದ್ದರಾಮ, ಏನು ಬೇಕು ಸಿದ್ದರಾಮ? ಏನು ಇಲ್ವಾ? ಹೊಲಕ್ಕ ಒಬ್ರು ಜಂಗಮರು ಬಂದಾರ, ಶ್ರೀಶೈಲದವರಂತ. ಅವ್ರ ಹೆಸರು ಮಲ್ಲಯ್ಯ ಅಂತ. ಹೊಟ್ಟಿ ಬಹಳ ಹಸ್ತಿತ್ತಂತ. ನೀ ಕೊಟ್ಟು ಬುತ್ತಿ ನೀಡದೆ ಹೊಟ್ಟಿ ತುಂಬಲಿಲ್ಲಂತ. ಅದಕ್ಕೆ ಇನ್ನೊಂದಿಷ್ಟು ತರ್ತೀನಿ ಅಂತ ಬಂದಿನವಾ, ಒಂದಿಷ್ಟು ಬುತ್ತಿ ಕೊಡು. ಬಿಸಿ ಮಾಡಿರ್ತಕ್ಕಂಥ ಅಡಿಗೆ ಬುತ್ತಿ ಕೊಡ್ತಾಳ, ಬುತ್ತಿ ಕಟ್ಟಿ ಕೊಡ್ತಾಳ. ಅದನ್ನು ತಗೊಂಡು ಅವನು ಹೊಡ್ಕೊಂಡು ಸಿದ್ದರಾಮ ಹೊಲಕ್ಕೆ ಬಂದ. ಹಾಸಿದ ಕಂಬಳಿ ಹಂಗಾದ ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಅಲ್ಲಿ ಇಲ್ಲ. ನೋಡ್ದ ಸಿದ್ದರಾಮ, ಓಹೋ ಮಲ್ಲಯ್ಯ, ನನ್ನ ಜೊತೆಗೆ ಕಣ್ಣು ಮುಚ್ಚಾಲಿ ಆಟ ಆಡ್ಬೇಕಂತ ಮಾಡಿ ಏನು? ಗಿಡದ ಹಿಂದ ಅಡಿಗೆ ಏನು?
ಹವೇಕ ಬಂದು ಆ ಗಿಡದ ಹಿಂದೆ ನೋಡ್ತಾನ, ಮಲ್ಲಯ್ಯ ಇಲ್ಲ. ಓಹೋ, ಗಿಡದಾಗ ಅಡಿಗೆ ಏನು ನೀನು? ಕೆಳಗೆ ನಿಂತು ಮೇಲೆ ಮುಖ ಮಾಡಿ ಎಲ್ಲಾ ಕಡೆಗೆ ಹುಡುಕುದ, ಮಲ್ಲಯ್ಯ ಇಲ್ಲ. ಓಹೋ, ನನ್ನ ಈ ನವಣಿ ಹೊಲದಾಗ ನೀ ಅಡ್ಕೊಂಡು ಕುಂತಿ ಅಂತ ಕಾಣಿಸ್ತದ ಅಂತ ತಿಳ್ಕೊಂಡು ಗಿಡ ಏರಿ ಒಂದೇ ಸಲ ಹುಡುಕುದ ಹುಡುಕುದ ಹುಡುಕುದ, ಮಲ್ಲಯ್ಯ ಕಾಣಲಿಲ್ಲ. ದುಃಖ ಬಂತು, ಅಳ್ಳಾಕ ಶುರು ಮಾಡ್ದ. ಯಾಕ? ಮುಗ್ಧ ಸಿದ್ಧರಾಮ. ಯಾವುದೇ ಸರಿ ತಪ್ಪು ಏಚು ಪೇಚು ಏನು ಕಾಣದೇ ಇರ್ತಕ್ಕಂಥ, ಏನು ತಿಳಿಯದೇ ಇರ್ತಕ್ಕಂಥ ಸಿದ್ಧರಾಮ ನಾ ಬರೋ ತನಕ ಇಲ್ಲೇ ಕುತ್ಕೊಂಡು ಹೋಗಬೇಡ ಅಂತ ತಿಳ್ಕೊಂಡು ಹೇಳಿದ್ದೆ. ಆದ್ರೆ ಕುಳಿತಿರ್ತಕ್ಕಂಥ ಆ ಜಂಗಮ ಮಲ್ಲಯ್ಯ ಇಲ್ಲಿ ಇಲ್ಲ ಅಂತ ತಿಳ್ಕೊಂಡು ಗೊಳೋ ಅಂತ ಅಳ್ಳಾಕ ಶುರು ಮಾಡಿಬಿಟ್ಟ. ಅಷ್ಟೊತ್ತಿಗೆ ಆ ರಸ್ತೆಯಿಂದ ಒಂದು ಜಂಗಮರ ಹಿಂಡು ಶ್ರೀಶೈಲಕ್ಕೆ ನಡೆದಿತ್ತು. ಅದಕ್ಕೆ ನಾವು ಕಂಬಿ ಐನೋರು ಅಂತ ಕರಿತೀವಿ. ನಮ್ಮ ಹುಡುಗಿ ಒಳಗೂ ಕೂಡ ಪದ್ಧತಿ ಅದ. ಕಂಬಿ ಹೊತ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬಂದಿರೇ, ಎಲ್ಲ ದೇವರ ಒಡೆಯ ಬಲ್ಲಿದನು ಚೆನ್ನಾಗಲ್ಲ ಅಂತ ತಿಳ್ಕೊಂಡು ಆ ಕಂಬಿ ಐನೋರು ಆ ಮಲ್ಲಯ್ಯನ ಗುಣಗಾನ ಮಾಡೋದು ನೋಡ್ಬೇಕು, ಹೊಟ್ಟೆ ತುಂಬುತ್ತದೆ. ನಮ್ಮ ಪೂಜ್ಯ ತಂದೆಯವರು ನಮ್ಮ ಗೌಡ್ರ ಮನೆಯಲ್ಲಿ ಇರ್ತಕ್ಕಂಥ ಕಂಬಿ ಪೂಜೆ ಮಾಡುವಾಗ ಆ ಕಂಬಿಯನ್ನು ಹೊತ್ಕೊಂಡು ಶ್ರೀಶೈಲಕ್ಕೆ ಹೋಗುವಾಗ ಅವರು ಹಾಡಿರ್ತಕ್ಕಂಥ ಆ ಪದಗಳು ಇಂದಿಗೂ ಕೂಡ ನಮ್ಮ ಕಿವಿಯೊಳಗೆ ಗುನುಗುನಿಸ್ತವ. ಯಾಕ? ನಮ್ಮೂರ ಅಂಥದ್ದು, ನಮ್ಮೂರಿನ ಜನರ ಸಂಸ್ಕಾರವೇ ಅಂಥದ್ದು. ಶ್ರೀಶೈಲದ ಕಡೆಗೆ ನಡೆದಿರ್ತಕ್ಕಂಥ ಆ ಕಂಬಿ ಜಂಗಮರ ಹಿಂಡು ಮಹಾಂತ ಮಲ್ಲಯ್ಯ ಉಹೇ ಉಹೇ, ಶ್ರೀಶೈಲ ಮಲ್ಲಯ್ಯ ಉಹೇ ಉಹೇ ಅಂತ ತಿಳ್ಕೊಂಡು ಮಲ್ಲಯ್ಯನ ಜಯಘೋಷ ಮಾಡ್ತಾ ಹೋಗ್ತಾ ಇರೋದನ್ನ ಸಿದ್ಧರಾಮ ಕೇಳಿಸಿಕೊಂಡ. ಓಹೋ, ಇವರು ಶ್ರೀಶೈಲ ಮಲ್ಲಯ್ಯ ಉಹೆ ಅನ್ನತಾರ, ಮಹಾಂತ ಮಲ್ಲಯ್ಯ ಉಹೆ ಅನ್ನಕತ್ತಾರ. ನನ್ನ ಮಲ್ಲಯ್ಯ ಇವರಿಗೆ ಗೊತ್ತಿ ಇದ್ದಂಗೆ ಕಾಣಿಸ್ತಾನ ಅಂತ ತಿಳ್ಕೊಂಡು ಅವ ಕೊಟ್ಟಿರ್ತಕ್ಕಂಥ ಬುತ್ತಿ ಹಂಗೆ ಹಿಡ್ಕೊಂಡು ಓಡ್ಕೊಂತ ಆ ಜಂಗಮ ಹತ್ರ ಬಂದು ಅವ್ರ ಕೈ ಹಿಡಿದು, ಏನು ನಿನಗೆ ಮಲ್ಲಯ್ಯ ಗೊತ್ತೇನು? ನಾನು ಶ್ರೀಶೈಲ ಮಲ್ಲಯ್ಯ ಗೊತ್ತೇನು? ಓಹೋ ಗೊತ್ತಪ್ಪ ನಮಗ. ಹಾಗಾದ್ರೆ ಆ ಮಲ್ಲಯ್ಯನನ್ನು ನಮಗೆ ತೋರಿಸ್ತೀನೇನು? ಓಹೋ ತೋರಿಸ್ತೀನಿ. ಮತ್ತೆ ಆ ಮಲ್ಲಯ್ಯನನ್ನು ನೋಡ್ಬೇಕಾದ್ರೆ ನೀ ನಮ್ಮ ಜೊತೆಗೆ ಶ್ರೀಶೈಲಕ್ಕೆ ಬರ್ಬೇಕಾಗ್ತದ, ಬರ್ತೀಯೇನು? ಓಹೋ ನಾನು ಬರ್ತೀನಿ ಅಂತ ತಿಳ್ಕೊಂಡು ಜಂಗಮರ ಬೆನ್ನ ಹತ್ತಿ ಸಿದ್ಧರಾಮ ನಡ್ಕೊಂತ ನಡೆದನ್ನ ಮಲ್ಲಯ್ಯ ಉಕೆ, ಮಹಾಂತ ಮಲ್ಲಯ್ಯ ಉಕೆ. ಏನದು ಆನಂದ! 10-15 ದಿನಗಳು ಕಳೆದು ತುತ್ತು ಊಟ ಮಾಡಕ ತಯಾರಿಲ್ಲ. ಎಲ್ಲಿವರೆಗೆ ನನ್ನ ಮಲ್ಲಯ್ಯ ನನ್ನ ಅವ್ವ ಕೊಟ್ಟಿರ್ತಕ್ಕಂಥ ಈ ಬುತ್ತಿಯನ್ನು ಊಟ ಮಾಡೋದಿಲ್ಲ, ಅಲ್ಲಿ ತನಕ ನಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ನಡೆದ. ಪಾಪ ಜಂಗಮರಿಗೆಲ್ಲ ಕರಡು ಕಿವುಚದಂಗಾತು. ಸಣ್ಣ ಹುಡುಗ, ಅವನು ಕಟ್ಟಿರ್ತಕ್ಕಂಥ ಬುತ್ತಿ ಉಳಿಸಿ ನಾವು ಉಡಬೇಕು ಅಂತಾನ. ಎಷ್ಟು ಭಕ್ತಿ ಹುಡುಗಂಡು ಅಂತ ತಿಳ್ಕೊಂಡು ಆ ಜಂಗಮರು ಸಿದ್ಧರಾಮನನ್ನ ಕೊಂಡಾಡ್ತಾರ. ಶ್ರೀಶೈಲ ಸಮೀಪ ಬಂದು ಶ್ರೀಶೈಲದ ಆ ಶಿಖರ ಕಾಣಕತ್ತಿತ್ತು. ಆ ಶಿಖರವನ್ನು ತೋರಿಸಿ ಹೇಳ್ತಾರೆ, ಏ ಸಿದ್ಧರಾಮ, ಒಂದೇ ಸಲ ಶ್ರೀಶೈಲ ನೋಡ್ಬೇಕು, ಮಲ್ಲಯ್ಯ ನೋಡ್ಬೇಕು ಅನ್ನಕತ್ತಿದ್ದಿಲ್ಲ. ಆ ಗೋಪುರ ಕಾಣಿಸ್ತದಲ್ಲ, ಆ ಗೋಪುರ ಇರ್ತಕ್ಕಂಥ ಒಂದು ಕ್ಷೇತ್ರವೇ ಅದು ಶ್ರೀಶೈಲ. ಎಷ್ಟು ಪವಿತ್ರ ಅಂತಂದ್ರೆ, ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಮಲ್ಲಯ್ಯನಂತೂ ದೂರದ ಮಾತು, ಬರೀ ಆ ಶಿಖರ ನೋಡಿದ್ರೆ ಸಾಕು. ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರದಿಂದ ಪಾರಾಗಬೇಕು. ಅಂಥ ಒಂದು ಪವಿತ್ರ ಕ್ಷೇತ್ರ ಈ ಭೂಮಿ ಮೇಲೆ ಇದ್ದಿದ್ದೇ ಆದ್ರೆ ಅದು ಶ್ರೀಶೈಲ ಕ್ಷೇತ್ರ. ಆಯ್ತು ಅಂತ ತಿಳ್ಕೊಂಡು ಅವರ ಜೊತೆಗೆ ಆ ಕ್ಷೇತ್ರದೊಳಗೆ ಬಂದ. 12 ಜ್ಯೋತಿರ್ಲಿಂಗದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಗರ್ಭಗುಡಿಯೊಳಗೆ ಕರ್ಕೊಂಡು ಹೋಗ್ತಾರೆ. ಸಿದ್ಧರಾಮ, ಒಂದೇ ಸಲ ಮಲ್ಲಯ್ಯನನ್ನು ನೋಡಬೇಕು, ಮಲ್ಲಯ್ಯನಿಗೆ ಈ ಪ್ರಸಾದವನ್ನು ಕೊಡಬೇಕು ಅಂತ ತಿಳ್ಕೊಂಡು ಒಂದೇ ಸಲ ಕನ್ವರಿಸ್ತಾ ಇದೆಯಲ್ಲ, ನೋಡು ಈ ಮಲ್ಲಯ್ಯನನ್ನ ನೋಡು, ದರ್ಶನ ಮಾಡ್ಕೋ. ತಂದಿರ್ತಕ್ಕಂಥ ಆ
ಬುದ್ಧಿಯನ್ನ ಎಡೆ ಮಾಡುವಂತ ತಿಳ್ಕೊಂಡು ಜಂಗಮರು ಹೇಳಿದಾಗ ಆ ಸಿದ್ಧರಾಮ ಅಂತನ ಇವ ಕಲ್ಲು ಮಲ್ಲಯ್ಯ, ನನ್ನ ಮಲ್ಲಯ್ಯ ಅಲ್ಲ ಇವ ಕಲ್ಲು ಮಲ್ಲಯ್ಯ, ನನ್ನ ಮಲ್ಲಯ್ಯ ಸಿದ್ಧರಾಮ ಅಂತ ತಿಳ್ಕೊಂಡು ಪ್ರೀತಿಯಿಂದ ನನ್ನ ತಲೆ ಮ್ಯಾಲ ಕೈ ಇಟ್ಟು ಚಂದ ಚಂದ ಪ್ರೀತಿಯಿಂದ ಮಾತನಾಡಿರ್ತಕ್ಕಂಥ ಮಲ್ಲಯ್ಯ ಇವ ಅಲ್ಲ. ನಾನು ಬಿಚ್ಚಿಕೊಟ್ಟ ಬುದ್ಧಿಯನ್ನ ಪ್ರಸಾದ ಮಾಡಿರ್ತಕ್ಕಂಥ ಮಲ್ಲಯ್ಯ ಇವ ಅಲ್ಲ. ನನಗ ನನ್ನ ಮಲ್ಲಯ್ಯ ಬೇಕು, ಈ ಕಲ್ಲ ಮಲ್ಲಯ್ಯ ಬೇಕಾಗಿಲ್ಲ ಅಂದಾಗ ಜಂಗಮರಂತಾರ, ನಾವು ಬರಾಕತ್ತು 40-50 ವರ್ಷ ಆತು, ಇದಾ ಮಲ್ಲಯ್ಯನ ನಾವು ನೋಡಿವಿ, ಖರೆ ಮಲ್ಲಯ್ಯನ ನೋಡಿಲ್ಲ, ನಿನಗೇನು ಸಿಗ್ತಾನ ಆ ಮಲ್ಲಯ್ಯ? ನನಗ ಅದಾ ಮಲ್ಲಯ್ಯ ಬೇಕು ಅಂತ ತಿಳ್ಕೊಂಡು ತಾಯಿ ಕೊಟ್ಟಿರ್ತಕ್ಕಂಥ ಬುತ್ತಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಶ್ರೀಶೈಲ ಬೆಟ್ಟ ಅಂತಂದ್ರೆ ನೋಡ್ರೇನಿಲ್ಲ, ಎಂಥ ಗುಡ್ಡ, ಕಲ್ಲು ಮುಳ್ಳು, ಪಶು ಪಕ್ಷಿ ಪ್ರಾಣಿಗಳು, ಎಂಥೆಂಥ ಕ್ರೂರ ಪ್ರಾಣಿಗಳು, ಚಿರತೆ, ಹುಲಿ, ಸಿಂಹ, ಆನೆ, ಏನದು ಅನೇಕ ಗಿರಿ ಗೌಹರಗಳಿಂದ ಕೂಡಿರ್ತಕ್ಕಂಥ ಶ್ರೀಶೈಲ ಬೆಟ್ಟ. ಜಗತ್ತಿನೊಳಗೆ ಬಹುತೇಕ ಶ್ರೀಶೈಲ ಬೆಟ್ಟದಲ್ಲಿ ಇರುವಷ್ಟು ಸಂಪತ್ತು ಎಲ್ಲಿಯೂ ಕೂಡ ಇಲ್ಲ. ಅದಕ್ಕೆ ಆ ಬೆಟ್ಟಕ್ಕೆ ಶ್ರೀಶೈಲ, ಶ್ರೀ ಅಂತಂದ್ರ ಸಂಪತ್ತು, ಶೈಲ ಅಂತಂದ್ರ ಬೆಟ್ಟ, ಸಂಪದ್ಭರಿತವಾಗಿರ್ತಕ್ಕಂಥ ಬೆಟ್ಟ ಶ್ರೀಶೈಲ ಬೆಟ್ಟ. ಕೇವಲ ಲೌಕಿಕ ಸಂಪತ್ತಷ್ಟೇ ಅಲ್ಲ, ಅಲೌಕಿಕ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಬೆಟ್ಟ. ಯಾವಾಗಲೂ ಕೂಡ ಸಕಾರಾತ್ಮಕ ತರಂಗಗಳನ್ನೇ ಈ ಪ್ರಪಂಚಕ್ಕೆ ಕೊಡ್ತಕ್ಕಂಥ ಬೆಟ್ಟ ಅದು ಶ್ರೀಶೈಲ ಬೆಟ್ಟ. ಆ ಗುಡ್ಡಗಳಲ್ಲಿ ತಿರುಗುತ್ತಾನ, ಮಲ್ಲಯ್ಯ ಅಂತಾನ. ಕಾಲಿಗೆ ಮುಳ್ಳು ಚುಸ್ತಾವ, ಕಲ್ಲು ಚುಸ್ತಾವ, ಮೈಗೆಲ್ಲ ಕಂಟಿ ತೆರೆಸ್ತಾವ, ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಹರಿಯಕತ್ತಾವ, ಕಂಟಿ ತೆರೆದು ಮೈಯಾಗಿನ ರಕ್ತ ಬೀಳಕತ್ತದ, ಕಾಲಾಗ ರಕ್ತ ಸೋರಾಕತ್ತದ. ಆದ್ರೂ ಕೂಡ ನೋವಿನ ಕಡೆಗೆ ಲಕ್ಷ್ಯ ಇಲ್ಲ, ಬದಲಾಗಿ ನಾನು ಮಲ್ಲಯ್ಯನನ್ನು ನೋಡಬೇಕು, ಈ ಬುತ್ತಿ ಅವರಿಗೆ ಉಣಿಸ್ಬೇಕು, ಇದು ಒಂದ ಅವನ ತಲೆಯಾಗ. ತಿರುಗದ ಭಕ್ತ ಮುಳುಗಾಕ ಬಂತು. ಯಾವಾಗ ಭಕ್ತ ಮುಳುಗಾಕ ಬಂತು, ನಿರಾಶನಾಗಿ ಬಿಟ್ಟ ಸಿದ್ಧರಾಮ. ಭಕ್ತ ಮುಳುಗದೊಳಗಾಗಿ ಆ ಶ್ರೀಶೈಲ ಮಲ್ಲಯ್ಯನ ದರ್ಶನ ತಗೊಳ್ಬೇಕು ನಾನು. ಇನ್ನು ಭಕ್ತ ಮುಳುಗುದು ಅಂತಂದ್ರೆ ಕತ್ತಲೆಯಾಗುತ್ತದೆ, ಮಲ್ಲಯ್ಯನನ್ನು ನೋಡುದು ಹೆಂಗ? ಅಲ್ಲಿ ಕಮರಿ ಕೊಳ್ಳ ಅಂತ ಬರ್ತದ, ಕಮರಿ ಕೊಳ್ಳ, ಎತ್ತರವಾಗಿರ್ತಕ್ಕಂಥ ಗುಡ್ಡ, ಕೆಳಗೆ ಕೊಳ್ಳ, ಮ್ಯಾಲಿನಿಂದ ಬಿದ್ದರೂ ಸಾಕು, ಮೈಯಾಗಿನ ಒಂದು ಎಲಗು ಸಹಿತ ಸಿಗಬಾರದು, ಅಷ್ಟು ಎತ್ತರವಾಗಿರತಕ್ಕಂಥ ಬೆಟ್ಟ. ಆ ಬೆಟ್ಟದ ಮೇಲೆ ನಿಂತಾದ ಸಿದ್ಧರಾಮ, ಮಲ್ಲಯ್ಯ ನಿನ್ನನ್ನು ನೋಡ್ಬೇಕು ಅಂತ ನಾನು ಸಣ್ಣ ಮಾತುರದಿಂದ ಇಲ್ಲಿ ತನಕ ಬಂದೆ, ಆದ್ರೆ ನನಗೆ ನಿನ್ನ ದರ್ಶನವೇ ಆಗ್ಲಿಲ್ಲ. ನಿನ್ನ ನೋಡಿದ್ರೆ ನನ್ನ ಜನ್ಮ ಸಾರ್ಥಕ, ನಿನ್ನ ಸಾಕ್ಷಾತ್ಕಾರ ಆದ್ರೆ ನನ್ನ ಜನ್ಮ ಸಾರ್ಥಕ. ನಿನ್ನನ್ನು ನೋಡದೇ ಇರ್ತಕ್ಕಂಥ ಈ ಜನ್ಮ ಇದ್ರೆಷ್ಟು ಸತ್ರೆಷ್ಟು ಅಂತ ತಿಳ್ಕೊಂಡು ಜೋರಾಗಿ ಜಿಗಿದು ಇನ್ನೇನು ಸಾಯ್ಬೇಕು ಅಂತ ತಿಳ್ಕೊಂಡು ಮೇಲಿನಿಂದ ಹಿಂಗೆ ಜಿಗಿತಾನ ಸಿದ್ಧರಾಮ. ಮಧ್ಯದೊಳಗೆ ಮಲ್ಲಯ್ಯ ಬಂದು ಎತ್ಕೊಂಡು ಬಿಟ್ಟ ಸಿದ್ಧರಾಮನನ್ನ. ಯಾವಾಗ ಸಿದ್ಧರಾಮನನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಎತ್ಕೊಂಡ, ಕಣ್ಣು ತೆರೆದು ನೋಡ್ತಾನೆ ಸಿದ್ಧರಾಮ. ಮಲ್ಲಯ್ಯ ಕುಲು ನಗಕತ್ತಿದ್ದ. ಏನು ಮಲ್ಲಯ್ಯ, ನನಗೆ ಇನ್ನಷ್ಟು ಹಟ್ಟಿ ಹಸ್ಬೇಕ, ಇನ್ನೊಂದಿಟ್ಟು ಬುತ್ತಿ ತಗೊಂಡ್ ಬಾ ಅಂತ ಹೇಳಿ ಕಳಿಸಿ, ನೀವ್ ನೋಡಿದ್ರೆ ಇಷ್ಟು ದೂರ ಬಂದಿಯಲ್ಲ, ಮೊದಲು ಪ್ರಸಾದ ಮಾಡುವಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಆ ಬುತ್ತಿಯನ್ನ ಹಿಂಗೆ ಬಿಚ್ಚಿದಾಗ 15 ದಿವಸದ ಹಿಂದೆ ಕಟ್ಟಿರ್ತಕ್ಕಂಥ ಅಡಿಗೆ ಇನ್ನೂ ಸುಡುತ್ತಿತ್ತಂತ ನೋಡ್ರಿ. ಎಂಥ ಭಕ್ತಿ ಇರಬೇಕು ಸಿದ್ಧರಾಮನ ಭಕ್ತಿ. ಆಯ್ತು ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಮಲ್ಲಯ್ಯ ಏನ್ ಮಾಡ್ತಾನ, ತಾನು ಒಂದು ತುತ್ತು ಉಂಟಾನ, ಸಿದ್ಧರಾಮನಿಗೂ ಕೂಡ ಒಂದು ತುತ್ತು ಉಳಿಸ್ತಾನ, ತಾನೊಂದು ತುತ್ತ, ಸಿದ್ಧರಾಮಗೊಂದು ತುತ್ತ, ತಾನೊಂದು ತುತ್ತ, ಸಿದ್ಧರಾಮಗೊಂದು ತುತ್ತ. ಸಿದ್ಧರಾಮ ಹೊಟ್ಟಿ ತುಂಬಿತು ನೋಡಪ್ಪ ಅಂತ ತಿಳ್ಕೊಂಡು ಬಂದನಂತ. ಪರಮಾತ್ಮನಿಗೆ ಹೊಟ್ಟಿ ಯಾವಾಗ ತುಂಬದ ಅಂತಂದ್ರೆ ಭಕ್ತಿ. ನಮ್ಮ ಭಕ್ತಿಯಿಂದ ಹೊಟ್ಟಿ ತುಂಬೈತೆ ಹೊರತು ನಾವು ಕೊಡ್ತಕ್ಕಂಥ ಪದಾರ್ಥದಿಂದಲೇ ಭಕ್ತಿ ತುಂಬುವುದಿಲ್ಲ, ಹೊಟ್ಟಿ ತುಂಬುವುದು. ಅವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಅಂತನ ಸಿದ್ಧರಾಮ, ಇಷ್ಟು ಸಣ್ಣ ವಯಸ್ಸಿನೊಳಗೆ ಪರಮಾತ್ಮನ ಹಂಬಲಪ್ಪ ನಿನಗ. ಪ್ರಪಂಚದೊಳಗೆ ನಿನ್ನಂಥವರನ್ನ ನಾ ಎಲ್ಲಿಯೂ ಕೂಡ ನೋಡಿಲ್ಲ. ನಿನ್ನ ಭಕ್ತಿಗೊಂದಿನಿ ಬೇಕಾಗಿರ್ತಕ್ಕಂಥ 2 ವರಗಳನ್ನ ಕೇಳು ಅಂತ ತಿಳ್ಕೊಂಡು
ಯಾವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಹೇಳ್ತಾನ, ಆವಾಗ ಸಿದ್ದರಾಮ ವಿಚಾರ ಮಾಡ್ತಾನ, ಏನ್ ಕೇಳಬೇಕು, ಏನ್ ಕೇಳಬೇಕು ವಿಚಾರ ಮಾಡ್ದ. ಓಹೋ, ಎಲ್ಲರಿಗೆ ಎರಡೆರಡು ಕಣ್ಣಿದ್ರ ಈ ಮಲ್ಲಯ್ಯಗ 3 ಕಣ್ಣದ. ಎಲ್ಲರಿಗೆ ಎರಡೆರಡು ಕಣ್ಣಿದ್ರ ಶಿವನಿಗೆ ಎಷ್ಟು ಕಣ್ಣು ತಂಗಿ? ಅದಕ್ಕೆ ಅವನಿಗೆ ಏನಂತ ಕರೀತಾರ? ಮುಕ್ಕಣ್ಣ. ಮುಕ್ಕಣ್ಣ ಅಂತ ಕರೀತಾರೆ. 3 ಕಣ್ಣಿದ್ದವನಿಗೆ ಮುಕ್ಕಣ್ಣ. ಎಲ್ಲರಿಗೆ ಎರಡೆರಡು ಕಣ್ಣಿದ್ರ ಇವನಿಗೆ 3 ಕಣ್ಣದವ. ನೋಡು ಮಲ್ಲಯ್ಯ, ನಾ ಕೇಳಿದ್ದು ಕೊಡ್ತೀಯ? ಕೊಡ್ತೀವ ಸಿದ್ದರಾಮ, ಕೊಡಬೇಕು ನೋಡಿ ಮತ್ತ. ಕೊಟ್ಟೆ ಕೊಡ್ತೀನೋ, ನೀ ಕೊಡಬೇಕು ಕೊಡಲಿಲ್ಲ ನೋಡಿ ಮತ್ತ. ಕೊಟ್ಟೆ ಕೊಡ್ತೀನಿ, ಏನ್ ಬೇಕು ಕೇಳು, ನಿನ್ 3ನೇ ಕಣ್ಣ ನಾನು ಕೊಟ್ಟು ಬಿಡು ಅಂದ ಸಿದ್ದರಾಮ. ಮುಕ್ತ ಕಣ್ಣಿಗೆ ಚಂದ ಕಣ್ತು, ಕೇಳ್ಬಿಟ್ಟ ಸಿದ್ದರಾಮ 3ನೇ ಕಣ್ಣ. ಈಗ ಸಣ್ಣ ಮನ್ಯಾಗ ಮಕ್ಕಳು ಇರ್ತಾವ, ಅವ್ ಭಾಳ ಆದ್ರೆ ನಿಮ್ಗೆ ಏನ್ ಕೇಳ್ತಾರೆ? ತಮ್ಮ ನಿನ್ಗೆ ಏನ್ ಬೇಕು, ತಂಗಿ ನಿನ್ಗೆ ಏನ್ ಬೇಕು ಅಂತ ಕೇಳ್ರಿ. ಅವ್ರಿಗೆ ಏನಂತ ಒಂದ್ ಕಡೆ ತಿನ್ನೋ ಚಟ ಇತ್ತು ಅಂತಂದ್ರ, ಈ ಮಮ್ಮಿ ನನಗ ಒಂದಿದ್ದು ಚಾಕ್ಲೇಟ್ ಕೊಡು, ಬಿಸ್ಕಿಟ್ ಕೊಡು ಅಂತ. ಈ ಚಾಕ್ಲೇಟ್ ಬಿಸ್ಕಿಟ್ ಹೋಗ್ಬಿಟ್ಟಾವ, ಏನಾದ್ರು ಕೊಡ್ಕೊರೆ ಕೇಳ್ತಾವ. ಚಿಪ್ಸ ಕೊಡ್ಕೊರೆ ಯಾಕ್ರಿ? ಅವ್ ತಿನ್ನಿಸಿ ಅವ್ರ ಆರೋಗ್ಯ ಎಲ್ಲ ಹಾಳು ಮಾಡ್ಬಿಟ್ರ. ನೀವು ಬಟ್ ಕಿರಿಕಿರಿ ತಪ್ಪದ ಸಾಕಂತ ತಿಳ್ಕೊಂಡು ಅವ್ ಕೇಳಿದ್ದು ಕೊಡಾಕತ್ತೀರಿ, ಅವ್ ಆರೋಗ್ಯ ಹಾಳು ಮಾಡ್ಕೊಳಕತ್ತಾವ. ಅವ್ರ ಕಿರಿಕಿರಿ ಸಾಕಂತ ತಿಳ್ಕೊಂಡು ಕೈಯಾಗ ಮೊಬೈಲ್ ಕೊಡಾಕತ್ತೀರಿ, ಅವ್ ಕಣ್ಣು ಹಾಳು ಮಾಡ್ಕೊಳಕತ್ತಾವ. ಕಣ್ಣು ಅಷ್ಟೇ ಅಲ್ಲ, ಕಣ್ಣಿನ ಜೊತೆಗೆ ಮಕ್ಕಳ ಮಿದುಳು ಸಹಿತ ಹಾಳಾಗ್ತದ. ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ, ಒಟ್ಟು ಮೊಬೈಲ್ ಕೊಡಕ್ ಹೋಗ್ಬೇಡ. ಸಣ್ಣ ಮಕ್ಕಳ ಕೈಯಾಗಂತೂ ಅವೇನು ಸ್ಮಾರ್ಟ್ ಫೋನ್ ಅಂತ ಬಂದಾವಲ್ಲ, ಇಂಟರ್ನೆಟ್ ಕನೆಕ್ಷನ್ ಇದ್ದಿದ್ದು, ಎಂದಿಗೂ ಕೊಡಕ್ ಹೋಗ್ಬೇಡ್ರಿ. ಬಹಳ ಎಫೆಕ್ಟ್ ಅದ, ಅದು ಮಕ್ಕಳಿಗೆ ಬಹಳ ತೊಂದರೆ ಆಗ್ತದ. ಮಕ್ಕಳು ಮುಖ್ಯ, ಅವಕ್ಕೆ ಏನ್ ಕೇಳ್ಬೇಕನ್ನೋದು. ಆಟದ ಕಡೆ ಲಕ್ಷ್ಯ ಇತ್ತು ಅಂತಂದ್ರೆ ಒಂದಿತ್ತು ಬ್ಯಾಟ ಬಾಳ ಕೊಡುವಂತಾವು, ಒಂದಿಟ್ಟು ತಿಂಡಿ ಕಡೆಗೆ ಲಕ್ಷ್ಯ ಇತ್ತು, ತಿನ್ನೋ ಕಡೆಗೆ ಲಕ್ಷ್ಯ ಇತ್ತು ಅಂತಂದ್ರೆ ಒಂದಿಷ್ಟು ತಿನ್ನಕ್ಕೆ ಏನ್ ಬೇಕು ಹೇಳ್ತಾವ ಅಷ್ಟೇ. ನಾವೊಮ್ಮ ಬೆಂಗಳೂರಿಗೆ ಹೋಗಿದ್ವಿ ತಂಗಿ, ಕೇಳಿ ಎಷ್ಟು ಚಂದ ಐತೆ. ಅಲ್ಲಿ ನಮ್ಮ ಸ್ವಾಮಿಗಳು, ನಮ್ಮ ಸ್ನೇಹಿತರು, ನಮ್ಮ ಕಮತಿಗೆ ಅಜ್ಜಾರು ಶಿಷ್ಯರ ಮನೆ. ರಾತ್ರಿ ಮುಕ್ಕಾಮಿಗೆ ಅಂತ ಹೇಳಿ ಹೋದ್ವಿ. ಬೆಳಿಗ್ಗೆ ಇನ್ನು 7:30 ಆಗಿಲ್ಲ. ಅವ್ರ ಮನೆಗೆ ಒಂದು ಸಣ್ಣ ಹುಡುಗ LKG UKG ಓದ್ತಿತ್ತು ಅಂತ ಕಾಣಿಸ್ತದ. ಮಮ್ಮಿ ಐಸ್ ಕ್ರೀಮ್ ಒಂದೇ ಸೌಂಡ್ ಹಠ ಮಾಡಾಕತ್ತೈತೆ. ಅದು ಹಿಂಗ ವಿಪರೀತ ಚಳಿಗಾಲ. ಅದು 1 ತಾಸು ಆತು, ಐಸ್ ಕ್ರೀಮ್ ಬೇಡ, ಒಂದೇ ಸೌಂಡ್ ಜಗಳ ತೆಗೆದು ಬಿಟ್ಟದು. ಮಮ್ಮಿ ಐಸ್ ಕ್ರೀಮ್. ಅವಾಗ ಅವ್ರ ಒಂದು, ತಮ್ಮ ಬಹಳ ಚಳಿ ಐತು, ಚಳಿಯಾಗ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ತಿಳ್ಕೊಂಡು ಅವ್ರವ್ ಹೇಳಿದ್ರು. ಇವ ಏನ್ ಅನ್ಬೇಕು? ಇಲ್ಲ ಮಮ್ಮಿ, ನಾ ಚಾದರ್ ಹಚ್ಕೊಂಡ ತಿಂತೀನಿ. ಮುಗ್ಧ ಮನಸ್ಸು, ಪಾಪ ಮಕ್ಕಳ ಮನಸ್ಸು ನೋಡ್ರಿ ಎಷ್ಟು ಚಂದ ಇರ್ತದ. ಒಂದ್ ನಾಯಿ ಕುಂದಿ ತಗೊಂಡು ಆಡಾಕತ್ತಿತ್ತು ಅದು ಹುಡುಗ. ಒಂದು ನಾಯಿ ಕುಂದಿ ತಗೊಂಡು ಒಂದೇ ಸೌಂಡ್ ಆಡಾಕತ್ತಿತ್ತು. ಯಾರೋ ಕಸ್ಕೊಂಡು ಒಯ್ದು ಬಿಟ್ರು ನಾಯಿ ಕುಂದಿನ. ಮನೆಯಾಗ ಗಂಡ ಹೆಂಡತಿ ಜಗಳ ಆಡಕತ್ತಾರ. ಹೆಂಡತಿ ಹೊಟ್ಲಿದ್ರು. ಗಂಡ ಅಂತಾನ, ಇಲ್ಲ ಈ ಸಲ ನೀನು ಹೆಣ್ಣ ಹಡಿತಿ. ಆಕಿ ಅಂತಾಳ, ಇಲ್ಲ ನಾನು ಈ ಸಲ ಗಂಡ ಹಡಿತೀನಿ. ಇವ್ರಿಬ್ರು ಒಂದ್ ಸೌಂಡ್ ಜಗಳ ಆಡಕತ್ತಾರ. ಇದು ಅಳ್ಕೊಂತ ಹೊರಗಿನಿಂದ ಬರ್ತಿದ್ದು. ಅವಾಗ ಗಂಡ ಅಂತಾನ, ಮಕ್ಕಳಂದ್ರು ದೇವ್ರಿದ್ದಂಗ, ಮಕ್ಕಳಂದಿದ್ದು ಖರಿ ಆಗ್ತವ. ಈಗ ನೀ ಹೇಳುದು ಬೇಡ, ನಾ ಹೇಳುದು ಬೇಡ. ಮಗ ಏನಂತಾನ ಅದ ಖರೆ. ಏನು ತಮ್ಮ, ನಿನಗ ಏನು ತಮ್ಮ ಬೇಕು, ಏನು ತಂಗಿ ಬೇಕು? ಇಲ್ಲ ಮಮ್ಮಿ, ನಿನಗ ನಾಯಿ ಕುನ್ನಿ ಬೇಕು. ಮುಗ್ಧ ಮನಸ್ಸು ಪಾಪ. ಸಿದ್ದರಾಮ ಏನ್ ಬೇಕು ಕೇಳು? ಯಪ್ಪ, ನನಗೆ ನಿನ್ನ 3ನೇ ಕಣ್ಣ ಬೇಕು. ತಥಾಸ್ತು ಅಂದ ಮಲ್ಲಯ್ಯ. 2ನೇ ವರ ಕೇಳು ಸಿದ್ದರಾಮ. ನೋಡ್ರಿ, ಸಿದ್ದರಾಮನ ಭಕ್ತಿ ಎಷ್ಟು ಮುಗ್ಧತೆ ಇತ್ತು, ಅಷ್ಟೇ ಬುದ್ಧಿಯೂ ಕೂಡ ಸಿದ್ದರಾಮನ ಹತ್ರ ಇತ್ತು. ಸಿದ್ದರಾಮ 2ನೇ ವರ ಏನ್ ಬೇಕು ಕೇಳು? ಆವಾಗ ಸಿದ್ದರಾಮ ಅಂತಾನ, ಯಪ್ಪ ಮಲ್ಲಯ್ಯ, ಯಾವ ಜನ್ಮದ ಏನು ಋಣವನ್ನು ಬಂಧನೋ ನನಗೂ ಗೊತ್ತಿಲ್ಲ. ನಿನ್ನ ನೋಡಿದ್ರೆ ಸಾಕು, ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರಬೇಕು ಅಂತ ನನಗೆ ಆಸೆ ಆಗ್ತದ. ನಾನು ಊರು ನೋಡಿದ್ರ ಸೊನ್ನಲಾಪುರ, ನೀನು ನೋಡಿದ್ರ ಶ್ರೀಶೈಲದೊಳಗೆ ಇರ್ತಿ. ಅದಕ್ಕ ನಿನ್ನ ಬಿಟ್ಟು ದೂರ ಆಗುವ ಶಕ್ತಿ ನನಗಿಲ್ಲ, ನಿನ್ನೆ ಬಿಟ್ಟು ಬರತಕ್ಕಂತ ಶಕ್ತಿ ನನಗಿಲ್ಲ. ನೀ ಹಂಗ ಇಲ್ಲಿ ಶ್ರೀಶೈಲದೊಳಗೆ ಇರ್ತಿ, ಹಂಗ ನೀ ಬಂದು ಸೊನ್ನಾಪುರ ಒಳಗೆ ಇರಬೇಕು. ಇದು ನನ್ನ 2ನೇ ವರ.
ಹೆಂಗ ಶ್ರೀಶೈಲದೊಳಗಿರ್ತಿ ಹಂಗ ನೀನು ಸೊಲ್ಲಾಪುರದೊಳಗೆ ಬಂದು ನೆಲೆಸಬೇಕು. ಇದು ನನ್ನ 2ನೇ ವರ ಅಂತ ತಿಳ್ಕೊಂಡು ಕೇಳದ ತಥಾಸ್ತು ಅಂದ ಯಾರು? ಮಲ್ಲಿಕಾರ್ಜುನ ಅಂತಕ್ಕಂಥ ವಿಚಾರ ಇಲ್ಲಿ ಕೇಳ್ತೀವಿ. ಮುಂದೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳೊಂದು ಹಾಡನ್ನ ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ದಿವಸ ಏನೈತಿ ಇದು ಪ್ರಾಣ ಪ್ರತಿಷ್ಠಾಪನೆ ಯಾವಾಗ ಎಲ್ಲ ಬೆಳಿಗ್ಗೆ ಕುಂಭೋತ್ಸವ
ಅಷ್ಟು ಚಂದ ಮನಸ್ಸು ತುಂಬಿ ಹಾಡಾಕತ್ತಾರ ಅಂದ ಬಳಿಕ ಇಷ್ಟ ಚಪ್ಪಾಳೆ ಸಾಲ್ತವೇನ್ರಿ? ಚಪ್ಪಾಳೆ ಮೇಲೆ ಯಾಕೆ ಹೊಡಿಬೇಕಂತಂದ್ರ ನಿಮ್ಮ ಆರೋಗ್ಯದ ಸಲುವಾಗಿ ಅದು. ಅವರಿಗೆ ಪ್ರೋತ್ಸಾಹ ಕೊಟ್ಟಂಗಾಗಿರ್ಬೇಕು, ನಿಮ್ಮ ಆರೋಗ್ಯ ಸುಧಾರಣೆ ಆಗಿರ್ಬೋದು. ಒಂದಲ್ಲ ಎರಡಲ್ಲ ಈ ಕೈಯೊಳಗ ಏನು ಅಂದೇ ಅಂತೀವಲ್ಲ 39 ಪಾಯಿಂಟ್ ಅದಾವ ನಮ್ಮ ಆರೋಗ್ಯದ. 39 ಪಾಯಿಂಟ್. ನಾವು ಎಷ್ಟು ಚಪ್ಪಾಳೆ ನಾವು ಬಡಿತೀವಿ ಅಷ್ಟೇನಾಗ್ತೈತಿ, ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ರಕ್ತ ಅಷ್ಟು ಶುದ್ಧವಾಗಿ ಇರ್ತದೆ ಅನ್ನೋ ಕಾರಣಕ್ಕಾಗಿ ಒಂದು ಜೋರಾಗಿ ಚಪ್ಪಾಳೆ ಕೊಟ್ರಿ. ಲಕ್ಷ ಕೇಳತ್ತೀರಿ ನೀಲ್ವಾ? ಯಾವ ವಿಚಾರ ಕೇಳಕತ್ತೀರಿ? ಹಿಂಗ ಬ್ಯಾಸಗಿ ಇತ್ತಂತ, ಬ್ಯಾಸಗಿ ಹಿಂಗ ಹಿರಿಯರು ನೀವು ತಿನ್ನ ಏನ್ ಮಾಡಾಕತ್ತಿದ್ದ ಅಂತಂದ್ರೆ ಕುರುಪಿ ತಗೊಂಡು ಕಸ ತೆಗಿಯಕತ್ತಿತ್ತು. ಬಹಳ ಬಿಸಿಲಿತ್ತಲ್ಲ, ಆ ಬಿಸಿಲಿನ ಕಡತಕ್ಕೆ ಏನಾಗಿದೆ ಅಂತಂದ್ರೆ ಕುರುಪಿ ಸುಡಾಕತ್ತಿತ್ತದು. ಕೇಳಿದ ಕತಿ? ಯಾವಾಗ ಕುರುಪಿನ ಒಂದು ಕೈ ಮುಡ್ತು, ಓಹೋ ಎಷ್ಟು ಸುಡಾಕತ್ತದಲ್ಲ, ನನ್ನ ಕುರುಪಿಗೆ ಉರಿ ಬಂದಾವ. ಕುರುಪಿಗೆ ಜ್ವರ ಬಂದಾವ. ಮತ್ತೆ ಜ್ವರ ಬಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ ಹತ್ರ ಬಂದ, ನಮ್ಮೂರಾಗ ಬಹಳ ಚಲೋ ಡಾಕ್ಟರ್ ಅದಾರ, ಯಾರು ಹೇಳ್ರಿ? ಪಾಪ ನಮ್ಗೆ ಆರಾಮ ಇರ್ಲಿಲ್ಲ. ಒಂದು 3 ದಿವಸ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ ಬಂದು ಇಂಜೆಕ್ಷನ್ ಚುಚ್ಚಿ ಸಲೈನ್ ಹಚ್ಚಿ 3 ದಿನದಾಗ ಮತ್ತೆ ನನಗೆ ಮನುಷ್ಯ ಮಾಡಿದ್ರು. ಯಾರು ಹೇಳ್ರಿ? ಯಾವ ಡಾಕ್ಟರ್ ಹೇಳ್ರಿ? ಅವರು ನಮ್ಮ ಯಾವ ಊರಲ್ಲಿ ಐತಲ್ರಪ್ಪ ಅದು? ಕರ್ಜಗಿ ಡಾಕ್ಟರ್ ಸಾಹೇಬ್ರು, ನಮ್ಮ ಹುಡುಗಿ ಡಾಕ್ಟರ್ ಸಾಹೇಬರು ಕೈಗುಣ ಬಹಳ ಚಲೋ. ಇವತ್ತು ನಾ ಚಂದ ಆರಾಮಾಗಿ ಕುಂತ ಇವತ್ತು ಪುರಾಣ ಹೇಳಕತ್ತೀನಿ ಅಂತಂದ್ರೆ ನಮ್ ಕರ್ಜಗಿ ಡಾಕ್ಟರ್ ಸಾಹೇಬರು ಪುಣ್ಯ. ಜೋರಾದ ಚಪ್ಪಾಳೆ. ಇವತ್ತಿನ ವಿಚಾರ ಮಾಡ್ದ ಅಲ್ಲ, ಅದಕ್ಕೆ ಮತ್ತೆ ಜ್ವರ ಬಂದಂಗಾಗ್ಯದ, ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಕುರ್ಪಿ ತಗೊಂಡು ಎಲ್ಲಿ ಬಂದಿವ? ಡಾಕ್ಟರ್ ಹತ್ರ ಬಂದ, ಸಾಹೇಬ್ರ ಏನು ತಿನ್ನ? ಕುರ್ಪಿಗೆ ಜ್ವರ ಬಂದಾವ್ರಿ. ಹಣ್ಣಿ ಬಡ್ಕೊಂಡ್ರು. ಮನುಷ್ಯರಿಗೆ ಜ್ವರ ಬಂದ್ರ, ದನಕರಿಗೆ ಜ್ವರ ಬಂದ್ರ ಆರಾಮ್ ಮಾಡ್ಬೋದು. ಇನ್ನು ಕುರ್ಪಿಗೆ ಜ್ವರ ಬಂದ್ರ ಅದಕ್ಕೆ ಇಂಜೆಕ್ಷನ್ ಚುಚ್ಚಾಕ ಬರ್ತೈತೇವೋ, ಇನ್ನು ಹುಡುಗಿ ಕೊಡಾಕ ಬರ್ತೈತೇವೋ?
ಇನ್ನು ಮತ್ತೆ ಪಾಪ ಅವ್ರ ಬುದ್ಧಿನ ಆಗ್ತದೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಏನತ್ತಮ್ಮ ಜ್ವರ ಕಡಿಮೆ ಮಾಡ್ಬೇಕು ಹೋಗಲ್ಲ 3,000 ಕಡಿಮೆ ಮಾಡ್ಬೇಕು ಏನಿಲ್ಲ ಮನೆಗ್ ಹೋಗು ಒಂದು ಬಕೆಟ್ ತಗೋ ಆ ಬಕೆಟ್ದೊಳಗ 1-2 ಸಲ ಹಿಂಗೆ ಮುಳುಗಿಸಿ ಎಬ್ಬಿಸಿ ಬಿಡಪ್ಪ ಮತ್ತ ಕುರುಪಿ ಜ್ವರ ಕಮ್ಮಿ ಆಗ್ತಾವ ಆಯ್ತು ತಿಳ್ಕೊಂಡು ಮನೆಗೆ ಬಂದ ಒಂದು ಬಕೆಟ್ ತಗೊಂಡ ನೀರ್ ಹಾಕದ 1-2 ಸಲ ಮುಳುಗಿಸುದು ಎಬ್ಸುದು ಮಾಡುದು ಮತ್ತೆ ತಣ್ಣಗಾಗ್ಬಿಡ್ತು ಏನಾತಂದ್ರ ಮರದಿವ್ಸ ಮನೆ ಮುದುಕಿನ ಜ್ವರ ಬಂದು ನೋಡಿ ನೀವು ವಿಚಾರ ಮಾಡಿದ್ರೆ ಮತ್ತೆ ಹೋಗ್ಬೇಕು ಡಾಕ್ಟರ್ ಹತ್ರ ನಿನ್ನೆ ಹೇಳ್ಯಾರಲ್ಲ ಕಿತ್ಕೊಂಡಾಗ ಬಾಯಿ ಮುದುಕಿ ಸ್ವಂತಕ್ಕೆ ಹಗ್ಗ ಕಟ್ಟದ ಅದು ಹೆದರಕತ್ತದ ಬಾಡ ಅಂತದ ಏನೂ ಆಗೋದಿಲ್ಲ ಸುಮ್ಮನೆ ನೀನು ಜ್ವರ ಕಮ್ಮಿ ಆಗ್ತಾವ ಸ್ವಂತಕ್ಕೆ ಹಗ್ಗ ಕಟ್ಟಿ ನಾವ್ಯಾಗ ಮುಳುಗಿಸುದು ಎಬ್ಸುದು 4-5 ಸಲ ಮಾಡಿ ಹಿಂಗ್ ಮ್ಯಾಲ ತೆಗೆದ ಮುದುಕಿ ಯಾಕೆ ಒಳಕ್ ಹೋದೆ ಅಂತ ಹೇಳ್ರಿ ಗೊಟ್ಟಕ್ಕಂಡು ಬಿಟ್ಟಿತ್ತು ತಿಳ್ಕೊಳ್ಳೋದು ಚೆನ್ನಾಗಿ ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಇಷ್ಟ ಆನಂದ ಅನಿಸ್ತದಲ್ಲ ಅಲ್ಲಿ ಯಾವುದೇ ಸಂಶಯಗಳಿರಬಾರದು ಅಗ್ದಿ ಮನಸ್ಸು ಬಿಚ್ಚಿ ಹೇಳಬೇಕು ಮನಸ್ಸು ಬಿಚ್ಚಿ ಕೇಳಬೇಕು ಕೇಳುವ ನಡವಳಿಕ ಯಾರು ಸಾಕ್ಷಾತ್ಕಾರ ಆಗಿರ್ಬೇಕು ಅಂತಂದ್ರ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನೇ ಭಕ್ತಿಯಾಗಬೇಕು ನೋಡ್ರಿ ಸಿದ್ದರಾಮನ ಭಕ್ತಿ ಅಂತದ್ದು ಒಂದು 10-12 ವರ್ಷದ ಹುಡುಗ ನನಗೆ ನೀನೇ ಬೇಕು ದೇವೇ ಬೇರೆ ಏನೋ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ನೀನೇ ಬೇಕು ಅಂತ ತಿಳ್ಕೊಂಡು ಅವನನ್ನು ಪಡ್ಕೊಂಡಲ್ಲ ಸಿದ್ದರಾಮ ಎಂಥ ಕೆಲಸ ಇದು ನಮ್ಮ ಇಬ್ಬರಿಗೆ ಏನು ಸಾಮಾನ್ಯ ಅಲ್ಲ ಸಿದ್ದರಾಮನ ನೆನಪ ಆತು ಅಂತಂದ್ರ ನಮ್ಮ ಇಬ್ಬರಿಗೂ ಕೂಡ ನೆನಪಾಗಬೇಕು ಹೆಂಗ ಸಿದ್ದರಾಮ ಶ್ರೀಶೈಲದ ಮಲ್ಲಿಕಾರ್ಜುನನನ್ನ ಸೊಲ್ಲಾಪುರಕ್ಕೆ ಕರ್ಕೊಂಡು ಬಂದ ಹಂಗ ಇಬ್ಬರಿಗೆ ಜನನು ಕೂಡ ಸಾಮಾನ್ಯ ಅಲ್ಲ ಖಂಡೇರಾಯನನ್ನ ಹಿಪ್ಪುರ್ಗಿಗೆ ಕರ್ಕೊಂಡು ಬಂದಿರತಕ್ಕಂಥದ್ದು ಇದನ್ನು ಕೂಡ ಒಂದು ಭಕ್ತಿಯ ಸಂಕೇತ ಇದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಒಂದು ನಸುಕಿನ ಜಾಗ ನಿಮ್ಮ ಹಿಪ್ಪುರ್ಗಿಯೊಳಗಾಗಿರ್ತಕ್ಕಂಥ ಸುಮಾರು ಒಂದು 100 ವರ್ಷದ ಹಿಂದಿನ ಮಾತು ಹೇಳ್ತೀನಿ ನಿಮಗೆ ಪತ್ನಿ ಮನೆತನದ ಶಿವರಾಯ ಎಂತಕ್ಕಂಥ ಒಬ್ಬ ಸದ್ಭಕ್ತ ಸಣ್ಣವರಿದ್ದಾಗ ಕೇಳಿದ್ದು ಪತ್ನಿ ಮನೆತನದ ಶಿವರಾಯ ಎಂತಕ್ಕಂಥ ಸದ್ಭಕ್ತ ನಸುಕಿನ ಜಾವದೊಳಗ ಹೊಲಕ್ಕೆ ಹೋಗಿ ಜ್ವಾಳ ಬಿತ್ತು ಬರಬೇಕು ಅಂತ ತಿಳ್ಕೊಂಡು ನಡೆದಾನ ಗಂಟು ಕಟ್ಟಿಕೊಂಡು ಯಾವಾಗ ಹೊಲಕ್ಕೆ ನಡೆದಾನ ಹಾಗಾಗ ಒಬ್ಬವ ಜಂಗಮ ರೂಪಿಯ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಏತಮ್ಮ ಎಲ್ಲಿಗೆ ನಡೆದಿ ಹೊಲಕ್ಕೆ ನಡೆದಿನಪ್ಪ ನಾನು ಹೊಲಕ್ಕೆ ಮತ್ತೇನೋ ಹಗಲಿಗೆ ಏನೋ ಗಂಟು ಇದ್ದಂಗೆ ಐತಿಲ್ಲ ಏನೋ ಆ ಗಂಟದಾಗ ನಾವು ಕೇಳಿಗಳೇನಂತ ತಿಳ್ಕೊಂಡು ಆ ಪಟ್ನೆ ಶಿವರಾಯ ಅಂತನ ಅದ್ರೊಳಗೆ ಉಸುಕಬೇಡಿ ಉಸುಕ ಏನದ ಅಂತ ಉಸುಕದ ಆತಲ್ಲ ಆಯ್ತು ಹಂಗ ಆಗ್ಲಿ ಅಂದ್ಬಿಟ್ಟ ಕುಂತಿರ್ತಕ್ಕಂಥ ವ್ಯಕ್ತಿ ಆಯ್ತು ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗಿ ಆ ಗಂಟೆ ಬಿಚ್ಚಿ ನೋಡ್ತಾನ ಆ ಗಂಟದಾಗಿರ್ತಕ್ಕಂಥ ಜೋಳದ ಬೀಜವೆಲ್ಲ ಉಸುಕ ಆಗಿ ಬಿಟ್ಟಿದ್ದು ಹಾಂಗವ ನಾ ತಂದಿದ್ದು ಜೋಳದ ಬೀಜ ಈ ಉಸುಕ ಹೆಂಗಾಗು ಓಹೋ ಅಲ್ಲಿ ಹಾಗಾಗಿ ಬರ್ತಕ್ಕಂಥ ಸಮಯದೊಳಗೆ ಒಬ್ಬ ವ್ಯಕ್ತಿ ಏನದ ಅಂತ ಕೇಳ್ದ ನಾ ಉಸುಕದ ಅಂತ ಅಂದೆ ಅವ ಅಂದಂಗ ಆಗ್ಯದ ನನ್ನಿಂದ ಎಂಥ ತಪ್ಪಾತು ಅಂತ ತಿಳ್ಕೊಂಡು ಓಡ್ಕೊಂತ ಅದ ಗಂಟು ತಗೊಂಡು ಅವನ ಪಾದಕ್ಕೆ ಬೀಳ್ತಾನ ಯಪ್ಪ ನಮ್ದು ತಪ್ಪಾತು ಯಾಕಪ್ಪ ಏನಾತು ನಾ ಜ್ವಾಳ ತಗೊಂಡು ನಡೆದಿದ್ದೆ ನೀ ಎಲ್ಲಿ ಕೇಳ್ತಿ ಅಂತ ತಿಳ್ಕೊಂಡು ನಾ ಉಸುಗ ಅಂತ ಹೇಳಿ ಹೇಳ್ದೆ ಅದು ಉಸುಗ ಆಗ್ಯದಪ್ಪ ಹೆಂಗರೆ ಮಾಡಿ ನಂದು ತಪ್ಪಾಗ್ಯದ ನೀ ಕ್ಷಮ ಮಾಡು ಅಂತ ತಿಳ್ಕೊಂಡು ಅವನ ಪಾದಕ್ಕೆ ಬಿದ್ದಾಗ ಅಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಆಗ್ಯಪ್ಪ ಒಳ್ಳೇದಾಗಿ ಅಂತ ತಿಳ್ಕೊಂಡು ಆ ಉಸುಗಿಗೆ ಮತ್ತೆ ಹಸ್ತ ಮುಟ್ಟಿದಾಗ ಮತ್ತೊಂದು ಮತ್ತೊಂದೆಲ್ಲ ಜೋಳದ ಕಾಳಾಗಿ ಬಿಟ್ಟಿದ್ದು ಅವಾಗ ಕೇಳ್ತಾನ ಏನೋ ಪುಣ್ಯಾತ್ಮ ನೀ ಯಾರಪ್ಪ ಜೋಳ ಇದ್ದಿದ್ದು ಉಸುಕಾಗಿಬಿಟ್ಟು ಉಸುಕ ಆಗಿದ್ದು ಮತ್ತೆ ನೀ ಜೋಳ ಮಾಡ್ತೀವಿ ನೀ ಯಾರಪ್ಪ ಪುಣ್ಯಾತ್ಮ ಅಂತ ಕೇಳಿದಾಗ ಅವಾಗ ಆ ವ್ಯಕ್ತಿ ಹೇಳ್ತಾನ ನಾ ಬೇರೆ ಯಾರು ಅಲ್ಲಪ್ಪ ನೀ ಖಂಡೇರಾಯ ಇಲ್ಲೇನು ಗುಡಿ ಒಳಗ ಅದನಲ್ಲ ಅದೇ ಖಂಡೇರಾಯ ಇಂಥ ಮಹಾತ್ಮರನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಪತ್ನಿ ಶಿವರಾಯ ಯಪ್ಪ ನೀ ಯಾವಾಗ್ಲೂ ಕೂಡ ನಮ್ಮ ಊರಾಗ ಇರ್ಬೇಕು ನಮ್ಮ ಹತ್ರನೇ ಇರ್ಬೇಕು ಅಂತ ತಿಳ್ಕೊಂಡು ಗಟ್ಟಿಯಾಗಿ ಕಾಲು ಹಿಡಿತಾನಂತ ಆಯ್ತಪ್ಪ ನಮ್ಗೆ ಇರಾಕೊಂದು ಜಾಗ ಬೇಕಲ್ಲ
ಸಮಲೇಶ್ವರಿ ಗುಡಿ ಬಹಳ ಚಲೋ ಅದ, ಹಾಗಾದ್ರೆ ಅಲ್ಲೇ ಇರ್ತೀನಿ. ಆದ್ರೆ ಕಾಯಂ ಇರಾಕಾಗೋದಿಲ್ಲ, ಮತ್ತು ನನಗೆ ಇನ್ನೊಂದು ಜಾಗ ಬೇಕಲ್ಲ. ಆ ಇನ್ನೊಂದು ಜಾಗ ಯಾವುದು ನೀವೇ ಹುಡುಕೋ ಅಂದಾಗ ಆಗಿನ ಕಾಲದೊಳಗೆ ಅತ್ಯಂತ ಭಕ್ತಿವಂತ ಮನೆತನ ಅಂತಂದ್ರ ನಮ್ಮ ಪರೇಣಿಯವರ ಮನೆತನ. ಇಂದಿಗೂ ಕೂಡ ಆ ಪರೇಣಿ ಮನೆತನದವರ ಅಲ್ಲಿ ಪೂಜೆ ಮಾಡ್ತಾರ, ಶ್ರದ್ಧೆಯಿಂದ ನಡ್ಕೊಳ್ತಾರ. ಇವತ್ತು ಖಂಡೇರಾಯ ಎಂತಕ್ಕಂಥ ಒಬ್ಬ ದೈವಿ ಪುರುಷ. ಈ ಖಂಡೇರಾಯ ಯಾರು ಅಂತ ನೀವು ಕೇಳಬಹುದು. ಶಿವನ ಅವತಾರವೇ, ಎರಡು ಮಾತಿಲ್ಲ. ಶಿವಗಣಗಳು ಅಂತ ಬರ್ತಾರ, ಶಿವಗಣಗಳು ಅಂತ. ಅಲ್ಲಿ ಬಸವ, ವೀರಭದ್ರ, ವಿನಾಯಕ, ನಂದಿ, ಭೃಂಗಿ, ಭೈರವ, ಈ ಖಂಡೇರಾಯ, ಇವೆಲ್ಲರೂ ಕೂಡ ಶಿವಗಣಗಳು, ಇವೆಲ್ಲರೂ ಕೂಡ ಶಿವಸ್ವರೂಪಿಗಳೇ. ಹೀಗಾಗಿ ಆ ಖಂಡೇರಾಯ ಇವತ್ತು ಏನಾದ್ರೂ ಕೂಡ ಮಾಗಡಿ ಹುಟ್ಟುಗಿಗಳನ್ನು ಎಳ್ಕೊಂಡು ಬೇರೆಯವರಿಗೆ ಬೇಡಿದ್ದನ್ನ ಕೊಡಕತ್ತಾನ ಅಂತಂದ್ರ ಆ ಪತ್ನಿ ಮನೆತನದವರ ಪುಣ್ಯ ಮತ್ತು ಪರೇಣಿ ಮನೆತನದವರ ಪುಣ್ಯ ಅನ್ನೋದನ್ನು ನಾವು ಎಂದಿಗೂ ಕೂಡ ಮರಿಬಾರದು. ಯಾಕೆ ಒಬ್ಬೊಬ್ಬರ ಕಾರಣದಿಂದ ಒಂದು ಒಳ್ಳೇದಾಗ್ತಿರ್ತದೆ, ಒಂದು ಒಳ್ಳೇದಾಗ್ತಿರ್ತದೆ. ಇವತ್ತು ಇಡೀ ಸೊಲ್ಲಾಪುರಕ್ಕೆ ಒಳ್ಳೇದಾಗ್ಯದ ಅಂತಂದ್ರೆ ಅದು ಸಿದ್ದರಾಮನ ಕಾಲ್ಗುಣ, ಅದು ಸಿದ್ದರಾಮನ ಕಾಲ್ಗುಣ. ಅದು ಯಾವಾಗ ಸಿದ್ದರಾಮ ಸೊಲ್ಲಲಾಪುರಕ್ಕೆ ಬರುವುದರೊಳಗಾಗಿ ಮಲ್ಲಯ್ಯ ತನ್ನ ಕುರುವನ್ನು ತೋರಿಸಿದ್ದ. ಅತ್ಯಂತ ಪ್ರೀತಿಯಿಂದ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನ ಕಟ್ಟಿಸ್ತಾನ. ಯಾರು? ಸಿದ್ದರಾಮ. ಯಾರು ಸೇವಾ ಮಾಡ್ತಾರೆ ಅಂತಂದ್ರೆ ಸ್ವತಃ ರಾಣಿ ಚಾಮರಾದೇವಿ. ಸಿದ್ದರಾಮ ಬೇರೆ ಅಲ್ಲ, ನನ್ನ ಗುರು ಆಗಿರತಕ್ಕಂಥ ರೇವಣ ಸಿದ್ಧರು ಬೇರೆ ಅಲ್ಲ ಅಂತ ತಿಳ್ಕೊಂಡು ಅತ್ಯಂತ ಭಯಭಕ್ತಿಯಿಂದ ಸಿದ್ದರಾಮನಿಗೆ ಎಡಗೈಯಾಗಿ ಬಲಗೈಯಾಗಿ ಮಹಾರಾಣಿ ಚಾಮರಾದೇವಿ ಸಿದ್ದರಾಮ ಏನೇನು ಹೇಳ್ತಾನೆ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾಳೆ ಮಹಾರಾಣಿ ಚಾಮರಾದೇವಿ. ಅನೇಕ ಗುಡಿ ಗುಂಡಾರಗಳನ್ನು ಕಟ್ಟಿಸ್ತಾ ಇದ್ದಾನೆ ಸಿದ್ದರಾಮ, ಅನೇಕ ಧರ್ಮಶಾಲೆಗಳನ್ನು ಕಟ್ಟಿಸ್ತಾ ಇದ್ದಾನೆ ಸಿದ್ದರಾಮ, ಅನೇಕ ಶಿವಮಂದಿರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ ಸಿದ್ದರಾಮ. ಒಟ್ಟಿನಲ್ಲಿ ಸೊಲ್ಲಾಪುರ ಅನ್ನೋದು ಭೂಲೋಕದ ಕೈಲಾಸವನ್ನಾಗಿ ಮಾಡ್ತಾ ಇದ್ದಾನೆ ಸಿದ್ದರಾಮ. ಹೀಗಾಗಿ ಈ ಜಗತ್ತಿನ ಜನ ಆ ಸಿದ್ದರಾಮನಿಗೆ ಏನಂತ ಕರೆಯಕತ್ತರು ಅಂತಂದ್ರ ಬಾಲಯೋಗಿ ಸಿದ್ದರಾಮ. ಯಾಕೆ? ಬಾಲ್ಯದಲ್ಲಿಯೇ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಕಾರಣಕ್ಕಾಗಿ ಬಾಲಯೋಗಿ ಸಿದ್ದರಾಮ. ಕರ್ಮಯೋಗಿ ಸಿದ್ದರಾಮ. ಪರೋಪಕಾರಾಯ ಫಲಂತಿ ವೃಕ್ಷಾ, ಪರೋಪಕಾರಾಯ ವಹಂತಿ ನದ್ಯಾ, ಪರೋಪಕಾರಾಯ ದುಹಂತಿ ಗಾವಾಹ, ಪರೋಪಕಾರಾರ್ಥಂ ಇದಂ ಶರೀರಂ. ಯಾವ ರೀತಿಯಾಗಿ ಪರೋಪಕಾರಕ್ಕಾಗಿ ಮರಗಳು ಹಣ್ಣು ಕೊಡ್ತಾವೋ, ಪರೋಪಕಾರಕ್ಕಾಗಿ ನದಿಗಳು ಹರಿತಾ ಇದ್ದಾವೆಯೋ, ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನು ಕೊಡ್ತಾವೆಯೋ, ಅದೇ ರೀತಿಯಾಗಿ ನಮ್ಮ ಸಿದ್ದರಾಮ ತನ್ನ ಜನ್ಮ ಎತ್ತಿದ್ದೇ ಈ ಲೋಕದ ಉದ್ಧಾರಕ್ಕಾಗಿ, ಪರೋಪಕಾರಕ್ಕಾಗಿ ಅಂತ ತಿಳ್ಕೊಂಡು ಆ ಸಿದ್ದರಾಮನನ್ನು ಏನಂತ ಕರೆಯಕತ್ತಾರ ಅಂತಂದ್ರ ಕರ್ಮಯೋಗಿ ಸಿದ್ದರಾಮ, ಕರ್ಮಯೋಗಿ ಸಿದ್ದರಾಮ ಅಂತ ಕರೆಯಕತ್ತಾರ. ಬೆಳಗ್ಗೆ ದೊಡ್ಡವನಾಗ್ತಾ ಇದ್ದಾನೆ ಸಿದ್ದರಾಮ. ಅನ್ನದ ನಿಕ್ಕಿ ನನ್ನೆಯ ಮುರಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಮಗುದಲ್ಲದೆ ಶಿವನ ನಿಜವು ಸಾಧ್ಯವಾಗದೆ ಗುಹೇಶ್ವರನ ಐದ ಶರಣಂಗೆ ಆಗು ಫಲವೂ ಇಲ್ಲ. ಕೆರೆ ಕಟ್ಟಿಸುವುದು, ಬಡ ಮಕ್ಕಳ ಮದುವೆ ಮುಂಜಿ ಮಾಡುವುದು, ಅವರಿಗೆ ಹಸು ಗೋದಾನ, ಭೂದಾನ, ಸುವರ್ಣ ದಾನ, ಹೀಗೆ ಮಹಾದಾನಿಯಾಗಿ ಮಹಾನ್ ಕರ್ಮಯೋಗಿ ಯಾವಾಗ ಬೆಳೆದ ಸಿದ್ದರಾಮ, ಒಂದು ದಿವಸ ಏನಾಗ್ಯದ ಅಂತಂದ್ರೆ ಸಿದ್ದರಾಮೇಶ್ವರರು ಕೆರೆಯನ್ನ ಕಟ್ಟಿಸ್ತಾ ಇರತಕ್ಕಂತಹ ಸಂದರ್ಭ. ಈಗೇನು ಸಿದ್ದರಾಮೇಶ್ವರರ ಒಂದು ನಿರ್ವಿಕಲ್ಪ ಸಮಾಧಿ ಅದಲ್ಲ, ಹೋಗಿರಲ್ರಿಪ್ಪ ಸಿದ್ದರಾಮೇಶ್ವರ ಗುಡಿಗೆ ಸೊಲ್ಲಾಪುರಕ್ಕೆ? ಬಹುತೇಕ ಈ ಭಾಗದೊಳಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರನ ಗುಡಿ ನೋಡಿದವರೇ ಇಲ್ಲ, ಹೌದಲ್ಲ? ಎಲ್ಲರೂ ನೋಡ್ರಿ ಅಂದ್ರ ಸೊಲ್ಲಾಪುರ ಸಿದ್ದರಾಮೇಶ್ವರ ಗುಡಿ ಯಾರ್ಯಾರು ನೋಡ್ರಿ ಕೈ ಎತ್ರಿ. ಸಿದ್ದರಾಮೇಶ್ವರ ದೇವಸ್ಥಾನ ಯಾರ್ಯಾರು ನೋಡ್ರಿ ಕೈ ಎತ್ರಿ. ಇನ್ನು ಯಾರು ನೋಡಿಲ್ಲ, ನಿಮ್ಮ ಜೀವನ ಒಳಗೆ ನೀವು ಸುತ್ತೇಳಿಲ್ಲ ಅಂತ ಅರ್ಥ. ಬಿಡುವುದು ಬಿಟ್ಟು ಬಸವ ಪುರಾಣ ಮಂಗಲ ಆದ ಕೂಡಲೇ ಎಲ್ಲರೂ ಎಲ್ಲಿ ಹೋಗಿ ದರ್ಶನ ತಗೊಂಡು ಬರಬೇಕು? ಸೊಲ್ಲಾಪುರದ ಸಿದ್ದರಾಮೇಶ್ವರನ ದರ್ಶನ ತಗೊಂಡು ಬರಬೇಕು. ಬಸವ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ದರ್ಶನ ತಗೊಂಡು ಬರಬೇಕು. ಇನ್ನೆಲ್ಲ ಹೋಗ್ತೀರಪ್ಪ. ಆದ್ರೆ ನಮ್ಮ ಧರ್ಮ ಕ್ಷೇತ್ರಗಳು ನಮಗೆ ಪವಿತ್ರ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳು, ಅಲ್ಲಿ ಹೋಗ್ಬೇಕು. ಆ ಜಗದ ಮಹತ್ವ ನಾವು ತಿಳ್ಕೊಳ್ಬೇಕು.
ತಪ್ಪು ತಿಳ್ಕೊಬೇಡ್ರಿ, ಅಪ್ಪ ಹಿಂಗೆ ಅನ್ನಕತ್ತಾರಂತ ಯಾರು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಮ್ಯಾಲಿನ ಪ್ರೀತಿ ಅಭಿಮಾನಕ್ಕೆ ಒಂದೊಂದು ಬಿರುಸು ಮಾತು ಬರ್ತವೆ ಹೊರತು ಮತ್ತೆ ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ. ಕೆರೆಯನ್ನು ಕಟ್ಟಿಸ್ತಕ್ಕಂಥ ಸಂದರ್ಭ ಸಿದ್ದರಾಮ ನೋಡ್ಬೇಕ. ಸಿದ್ದರಾಮನ ರೂಪ ಅಬ್ಬಬ್ಬ ಅಬ್ಬಬ್ಬ ಅಬ್ಬಬ್ಬ, ಏನು ಸಾಕ್ಷಾತ್ ಪರಮಾತ್ಮ ಬೇರೆ ಅಲ್ಲ, ಸಿದ್ದರಾಮ ಬೇರೆ ಅಲ್ಲ. ಏನದು ಸ್ಫುರದ್ ರೂಪ, ಶಾಂತವಾಗಿರ್ತಕ್ಕಂಥ ಶರೀರ, ಪ್ರಸನ್ನವಾಗಿರ್ತಕ್ಕಂಥ ಮುಖ, ಆ ರೇಷ್ಮೆಯ ಬಟ್ಟೆಗಳನ್ನು ಉಟ್ಟುಕೊಂಡು, ತಲೆಗೆ ಒಂದು ರೇಷ್ಮೆಯ ರುಮಾಲವನ್ನು ಸುತ್ತಕೊಂಡು, ಆ ಸೊಂಟಕ್ಕೆ ಒಂದು ರೇಷ್ಮೆಯ ವಸ್ತ್ರವನ್ನ ಹಿಂಗೆ ಕಟ್ಟಿಕೊಂಡು, ಕೈ ಒಳಗ ಬಂಗಾರದ ಗುದ್ದಲಿ, ಬಂಗಾರದ ಸಲಕಿ, ಬಂಗಾರದ ಬುಟ್ಟಿಗಳನ್ನು ಹಿಡ್ಕೊಂಡು ಸ್ವತಃ ತಾನೇ ಕಾಯಕವನ್ನು ಮಾಡ್ತಾ ಇದ್ದಾನೆ. ಕೆರೆಯನ್ನ ಕಟ್ಟಿಸ್ತಾ ಇದ್ದಾನೆ. ಯಾರು? ಸಿದ್ದರಾಮ. ಈ ರೀತಿಯಾಗಿ ಕೆರೆಯನ್ನ ಕಟ್ಟಿಸ್ತಾ ಇರತಕ್ಕಂತ ಸಮಯದೊಳಗ ಅಲ್ಲಿಗೆ ಯಾರು ಬಂದ್ರು ಹೇಳ್ರಿ? ಅಲ್ಲಮ ಪ್ರಭುದೇವರು. ನಿನ್ನ ಎಲ್ಲಿಗೆ ಬಂದಿತ್ತು ಪುರಾಣ? ಅಲ್ಲಮ ಪ್ರಭುದೇವರು ಬಸವಣ್ಣನವರ ದರ್ಶನಕ್ಕಾಗಿ ಬಸವ ಕಲ್ಯಾಣಕ್ಕೆ ಹೋಗ್ತಾ ಇರತಕ್ಕಂತ ಸಂದರ್ಭ ಮಧ್ಯದೊಳಗ ಮುಕ್ತಾಯಕ್ಕಳ ಅಳುವನ್ನು ಕೇಳಿ ಅವರಿಗೆ ಸಮಾಧಾನವನ್ನು ಹೇಳಿ ಅರಿವೇ ಗುರು ಎಂತಕ್ಕಂತ ಉಪದೇಶವನ್ನ ಮಾಡಿ ಮುಕ್ತಿಯ ಪಥವನ್ನ ತೋರಿಸಿ ಎಲ್ಲಿಗೆ ಬರ್ತಾ ಇದ್ದಾರೆ ಅಲ್ಲಮ ಪ್ರಭುದೇವರು? ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಮಧ್ಯದೊಳಗ ಸೊನ್ನಲಾಪುರ ಸಿದ್ದರಾಮೇಶ್ವರನು ಕೆರೆಯನ್ನ ಕಟ್ಟಿಸ್ತಾ ಇರ್ತಕ್ಕಂತ ಸಂದರ್ಭ ದೂರದಿಂದ ನೋಡ್ತಾರೆ ಅಲ್ಲಮ ಪ್ರಭುದೇವರು. ಅಂತರ ಅಲ್ಲಮ ಪ್ರಭುದೇವರು, ಆಹಾ ಸಿದ್ದರಾಮ ಚಿಕ್ಕ ಸಂಸಾರದ ಸಡಿಸಿ ಮಕ್ಕಳನ್ನ ಹಿರಿಯ ಸಂಸಾರಕ್ಕೆ ಸಿದ್ದರಾಮ ಪೂಜಾ ಖ್ಯಾತಿ ಲಾಭವಿಚ್ಛೆಯಲ್ಲಿ. ಸಿದ್ದರಾಮ ಅಂತಂದ್ರೆ ಸಾಮಾನ್ಯ ಅಲ್ಲ, ಪರಮಾತ್ಮನ ಸಾಕಾರ ರೂಪವೇ ಸಿದ್ದರಾಮ. ಭಕ್ತರೆಲ್ಲರೂ ಕೂಡ ವಾ ಸಿದ್ದರಾಮ, ವಾ ಸಿದ್ದರಾಮ, ನಿನ್ನಂತ ಕರ್ಮಯೋಗಿನೇ ಯಾರು ಇಲ್ಲ, ನಿನ್ನಂತ ಪರೋಪಕಾರಿಯೇ ಯಾರು ಇಲ್ಲ ಅಂತ ತಿಳ್ಕೊಂಡು ಆ ಭಗವೀತೆಯ ಮಾತುಗಳನ್ನ ಕೇಳಿ ಉಬ್ಬುತ್ತಾ ತನ್ನ ನಿಜ ಸ್ವರೂಪವನ್ನ ಈ ಸಿದ್ದರಾಮ ಮರೆಯಬಾರದು. ಕರ್ಮವೇ ಅದು ಪರಿಪೂರ್ಣ ಅಲ್ಲ, ಅದಕ್ಕಿಂತಲೂ ಕೂಡ ಶಿವಯೋಗ ಪರಿಪೂರ್ಣ ಅದ. ಕರ್ಮಯೋಗಕ್ಕಿಂತಲೂ ಶಿವಯೋಗ ಅನ್ನೋದು ಅದು ಪರಿಪೂರ್ಣ ಅದ. ಈಗಾಗಲೇ ಕರ್ಮಯೋಗವನ್ನ ಮಾಡಿರ್ತಕ್ಕಂಥ ಸಿದ್ದರಾಮ ಈಗ ಒಬ್ಬ ಶಿವಯೋಗಿ ಸಿದ್ದರಾಮ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರು ಆ ಕೆರೆಯ ಕಡೆಗೆ ಬರ್ತಾ ಇರ್ತಕ್ಕಂಥ ಸಮಯದೊಳಗ ಸೊಲ್ಲಾಪುರದ ಜನ ಏನಪ್ಪ ಈ ಊರೊಳಗ ಒಬ್ಬ ಸಿದ್ದರಾಮ ಅಂತ ಅದಾದಂತಲ್ಲ, ದೊಡ್ಡ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಆ ಸಿದ್ದರಾಮ ಎಲ್ಲಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ ಪ್ರಭುದೇವರು ಕೇಳಿದ್ರು ಸಿಟ್ಟು ಬಂತು ಸೊಲ್ಲಾಪುರದ ಜನರಿಗೆ. ಯಾವ ಒಬ್ಬ ಯೋಗಿಯನ್ನ ನಾವು ಬಾಲಯೋಗಿ ಕರ್ಮಯೋಗಿ ಅಂತ ಕರಿತೀವಿ, ಅಂಥವನಿಗೆ ಈತ ಏಕವಚನದೊಳಗ ದೊಡ್ಡ ಕೆಲಸವನ್ನ ಮಾಡತಕ್ಕಂತ ಸಿದ್ದರಾಮ ಅನ್ನಕತ್ತನಲ್ಲ, ಇವನನ್ನು ಬಿಡಬಾರದು ಎಂದು ತಿಳ್ಕೊಂಡು ಸಿಕ್ಕ ಕಲ್ಲುಗಳನ್ನು ತೆಗೆದುಕೊಂಡು ಆ ಅಲ್ಲಮ ಪ್ರಭುದೇವರ ಮೇಲೆ ಹಿಂದೆ ಎಸೆಯಿದಾಗ ಏನಾಗ್ತದೆ ಅಂತಂದ್ರೆ ಕಲ್ಲುಗಳು ಹೋಗಿ ಹುಲ್ಲ ಪತ್ರಿಗಳಾಗಿ ಅಲ್ಲಮ ಪ್ರಭುದೇವರ ಪಾದದ ಮೇಲೆ ಬೀಳಾಕತ್ತಾವ. ಈತ ಮಾಯಾವಿ ಇದ್ದಂಗೆ ಕಾಣಿಸ್ತಾನ. ಇವನನ್ನು ಬಿಡಬಾರದು ಎಂದು ತಿಳ್ಕೊಂಡು ದೊಡ್ಡ ಕೋಲುಗಳನ್ನು ತೆಗೆದುಕೊಂಡು ಅವನು ತೆರೆಯನ್ನೇ ನಡಿಬೇಕು ಎಂದು ತಿಳ್ಕೊಂಡು ಕೋಲಿನಿಂದ ಹೊಡೆಯಲು ಬಂದಾಗ ಆ ಕೋಲುಗಳೆಲ್ಲ ಹೂವಿನ ಮಾಲೆಗಳಾಗಿ ಕೊರಳಾಗಿ ಬೀಳುತ್ತಾವ. ಯಾವಾಗ ಕಲ್ಲುಗಳು ಹೂಪತ್ರಿಗಳಾದವು, ಕೋಲುಗಳು ಹೂವಿನ ಹಾರಗಳಾದವು, ಸೊಲ್ಲಾಪುರದ ಜನ ಅಂತಾರ, ಇವ ಬಹಳ ದೊಡ್ಡ ಮಾಯಾವಿನೇ ಇದ್ದಂಗದಾನ, ಮಾಟಗಾರ ಇದ್ದಂಗದಾನ, ನಮ್ಮಂತವರಿಗೆ ಇವ ಬಗೆಹರಿಯುವುದಿಲ್ಲ, ನಮ್ಮ ಒಡೆಯ ಸಿದ್ದರಾಮರಿಗೆ ಹೇಳಬೇಕು ಅಂತ ತಿಳ್ಕೊಂಡು ಓಡೋಡಿ ಬರ್ತಾರ. ಅಯ್ಯ ಸಿದ್ದರಾಮ ಚಿತ್ತೈಸು, ಅಲ್ಲೊಬ್ಬ ಸನ್ಯಾಸಿ ಎನ್ನುವ, ನಿಮಗೆ ಒಬ್ಬ ಎನ್ನುವ. ಯಾವಾಗ ಆ ಸೊಲ್ಲಾಪುರದ ಜನ ಹಿಂಗ ಅಂದ್ರು ಆವಾಗ ಅಲ್ಲಿ ಇರ್ತಕ್ಕಂಥ ಸಿದ್ದರಾಮನಿಗೆ ಸಿಟ್ಟು ಬಂತಂತ, ಏನೋ ಬಂದಿರ್ತಕ್ಕಂಥ ಸನ್ಯಾಸಿ ನನಗೆ ಹೀಗಂತನ, ಎಲ್ಲಿ ಅವನನ್ನ ತೋರಿಸಿ ಧಾಪುಗಾಲನ್ನ ಹಾಕ್ತಾ ಅಂತಾನ. ಏನಂತ? ಆರು ನಮ್ಮನ್ನು ಜರುಗದನು, ಜಂಬಾರಿಯೋ ಧಮಜಾರಿಯೋ ಕಾಮಾರಿಯೋ ತೋರವನ ಹಿಡಿತನ ಬಿಡಿಗೆ ನಾಲಿಗೆಯ ಬೇರು ಸಹಿತ ಕೀಳು ಬಿಡುವೆ. ಯಾವ
ಎಲ್ಲರೂ ನನಗೆ ಕರ್ಮಯೋಗಿ ಎಂದು ತಿಳ್ಕೊಂಡು ಹೊಗಳ್ತಾ ಇರ್ತಕ್ಕಂತ ಸಮಯದೊಳಗ ನಮ್ಮನ್ನ ಒಡ್ಡರ ಕೆಲಸವನ್ನ ಮಾಡತಕ್ಕಂತ ಸಿದ್ದರಾಮ ಅನ್ನಕತ್ತವಲ್ಲ ಯಾರವ ನಮ್ಮನ್ನ ತೋರಿಸಿ ಅವನೇನು ಧನುಜಾರಿಯೋ ಜಂಭಾರಿಯೋ ಕಾಮಾರಿಯೋ ಹರಿಹರ ರುದ್ರರಾದರೂ ಕೂಡ ಅವರ ಗಾಳಿಗೆಯನ್ನೇ ಕೀಳ್ತೀನಿ ಎಂದು ತಿಳ್ಕೊಂಡು ಸಿಟ್ಟಿನಿಂದ ಬಂದ ಅಂತ ಸಿದ್ದರಾಮ. ಯಾವಾಗ ಸಿಟ್ಟಿನಿಂದ ಬಂದ ಅವಾಗ ತೋರಿಸ್ತಾರ ಇವನ ನಿಮಗ ಈ ರೀತಿ ಅನ್ನಕತ್ತವನು, ಅವನು ನೀವೇ ಏನು ಅಂದಿದ್ದು, ಅವನು ನಾನಾ ಅಂದಿದ್ದು, ನಮಗೆ ಯಾಕೆ ಹೀಗೆ ಅಂದಿ, ಮತ್ತೆ ಅವ್ರು ಕೆಲಸ ಮಾಡಕತ್ತಿ ಎಂದು ಬಳಿಕ ಅವರ ಅಲ್ಲಾದ್ರೆ ಮತ್ತೇನು ಅನ್ಬೇಕು ಸಿದ್ದರಾಮ. ಸಿಟ್ಟು ಬಂದು ಬಿಡ್ತು ನೋಡ್ರಿ ಸಿದ್ದರಾಮನಿಗೆ. ಯಾವಾಗ ನನಗೆ ಈ ರೀತಿ ಅನ್ನಕತ್ತಾನೆ ಈ ವ್ಯಕ್ತಿ ಅಂತ ತಿಳ್ಕೊಂಡು ಇವನನ್ನು ಬಿಡಬಾರದು, ಸುಟ್ಟು ಬೂದಿಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಆ ಶ್ರೀಶೈಲ ಮಲ್ಲಿಕಾರ್ಜುನ ಕೊಟ್ಟಿರ್ತಕ್ಕಂತ ಮೂರನೆಯ ಕಣ್ಣನ್ನ ಹಿಂಗ ತೆರೆದು ಕೂಡ ಆ ಕಣ್ಣಿನೊಳಗಿನಿಂದ ಉರಿ ಬಂತು. ದಗಸ್ತಾ ಬರ್ತಾ ಇರ್ತಕ್ಕಂಥ ಆ ಉರಿಯನ್ನು ನೋಡಿ ಸೊಲ್ಲಾಪುರ ಜನವೆಲ್ಲ ಹೆದರಿ ಬಿಟ್ಟಂತ ಇನ್ನೇನು ಈ ಜಗತ್ತೇ ಸುಡ್ತೈತೇನಪ್ಪ ಸಿದ್ದರಾಮನ ಸಿಟ್ಟಿಗೆ. ಯಾವಾಗ ಉರಿತಾ ಇರ್ತಕ್ಕಂಥ ಉರಿ ಬಂದು ಅಲ್ಲಮ್ಮ ಪ್ರಭುದೇವರ ಪಾದದೊಳಗ ಅಡಕ ಆತು. ಉರಿ ಅಷ್ಟೇ ಅಲ್ಲ, ಮೂರನೆಯ ಕಣ್ಣು ಕೂಡ ಯಾವಾಗ ಪಾದದೊಳಗ ಅಡಕ ಆತೋ ಆವಾಗ ಸಿದ್ದರಾಮನ ಸಿಟ್ಟು ಝರ್ ಅಂತ ಇಳಿತಂತ ಮನಸ್ಸಿನಾಗ ಅಂತಾನ. ಪರಮಾತ್ಮ ಕೊಟ್ಟ ಮೂರನೆಯ ಕಣ್ಣು ಈ ವ್ಯಕ್ತಿಯ ಪಾದದೊಳಗ ಅಡಕ ಆಗ್ಯದ ಅಂದ ಬಳಿಕ ಕೊಟ್ಟವರಿಗೆ ತಗೊಳ್ಳೋ ಅಧಿಕಾರ ಐತೆ ಹೊರತು ಬೇರೆಯವರಿಗೆ ಇಲ್ಲ. ಇಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ ಆ ಸಂಶಯ ಮಲ್ಲಿಕಾರ್ಜುನ ಇರಬಹುದು ಅಂತ ತಿಳ್ಕೊಂಡು ಯಪ್ಪ ನಮ್ಮಿಂದ ಅಪರಾಧ ಆಗಿದ್ರೆ ಕ್ಷಮ ಮಾಡು ಅಂತ ತಿಳ್ಕೊಂಡು ಸಿದ್ದರಾಮ ಕೇಳದ್ನಂತ. ಆವಾಗ ಅಲ್ಲಮ್ಮ ಪ್ರಭುದೇವರಂತಾರ, ಅಯ್ಯ ಸಿದ್ದರಾಮ, ನಾನು ದೊಡ್ಡವನು ನೀನು ಸಣ್ಣವನು ಎಂತಕ್ಕಂಥ ನಾಟಕವನ್ನ ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಬಂದಿಲ್ಲ. ಯಾಕೆ ಇಂಥದ್ದೊಂದು ಸಣ್ಣ ನಾಟಕವನ್ನ ಆಡ್ದೆ ಅಂತಂದ್ರೆ ಸಿದ್ದರಾಮನ ಹತ್ರ ಎಂಥ ಶಕ್ತಿ ಅದ ಅನ್ನೋದನ್ನ ಈ ಪ್ರಪಂಚದ ಜನರಿಗೆ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ ಅನ್ನದ ನಿಕ್ಕಿ ನನ್ನಿಯ ನುಡಿದು ಅರಹಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗವಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ಅಳಿದ ಶರಣಂಗೆ ಆದ ಫಲವೂ ಇಲ್ಲ. ಸಿದ್ದರಾಮ, ಬಹುತೇಕ ಪ್ರಪಂಚದೊಳಗೆ ನಿನ್ನಂತ ಪುಣ್ಯದ ಕಾರ್ಯಗಳು ಯಾರೂ ಮಾಡ್ತಾ ಇಲ್ಲ. ಯಾಕೆ? ಎಲ್ಲರಿಗೆ ಅನ್ನವನ್ನು ಇಕ್ತಾದಿ ಅಂದ್ರೆ ದಾಸೋಹವನ್ನು ಮಾಡಕತ್ತಿದಿ. ಬಡವರು ದೀನ ದಲಿತವರಿಗೆ ಪಟ್ಟಿ ತುಂಬ ಅವರಿಗೆ ಊಟ ನೀಡಕತ್ತಿ. ಅನ್ನವನಿಕ್ಕಿ ನನ್ನಿಯಾ ನುಡಿದು ಎಲ್ಲರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಮಾತಾಡ್ತಾ ಎಲ್ಲರ ಬಾಯಿಯೊಳಗ ಕಲ್ಲು ಸಕ್ಕರೆ ಆದಂಗಾಗಿದೆ. ಸಿದ್ದರಾಮ, ಅನ್ನವನಿಕ್ಕಿ ನನ್ನಿಯಾ ನುಡಿದು ಅರವಟ್ಟಿಗೆಯ ನಿಕ್ಕಿ. ಈ ಭಾಗದೊಳಗೆ ಬಿಸಿಲು ಬಹಳ ಅದ ಅಂತ ತಿಳ್ಕೊಂಡು ದನ ಕರ ಜನರಿಗೆ ಏನು ತೊಂದರೆ ಆಗಬಾರ್ದು ಅಂತ ಅಲ್ಲಲ್ಲಿ ಅಳವಟ್ಟಿಗೆಗಳನ್ನ ಇಟ್ಟಿದ್ದೀವಿ, ಕೆರೆಯಲ್ಲೇ ಕಟ್ಸಕತ್ತೀವಿ. ಪರಿಣಾಮ ಏನು ಬರ್ತದೆ ಏನೋ ಸಿದ್ದರಾಮ? ಇದರಿಂದ ಏನಾಗ್ತದೆ ಅಂತಂದ್ರೆ ಮರಣದ ಮೇಲೆ ಸ್ವರ್ಗವಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಯಾವಾಗ ಮರಣ ಆಗ್ತದ ಆವಾಗ ಇಷ್ಟೆಲ್ಲ ಪುಣ್ಯದ ಕೆಲಸ ಮಾಡಿಯಲ್ಲ, ಈ ಪುಣ್ಯದ ಕಾರ್ಯದ ಬಲದಿಂದ ನಿಮಗೆ ಸ್ವರ್ಗ ಅನ್ನೋದು ಸಿಗುತ್ತದೆ. ಆದರೆ ಸಿದ್ದರಾಮ, ಆ ಸ್ವರ್ಗ ಎಲ್ಲಿ ತನಕಪ್ಪ? ನಾವಾಗ್ಲಿ ನೀವಾಗ್ಲಿ ಒಂದು ಪುಣ್ಯದ ಕಾರ್ಯ ಮಾಡಿದ್ವಿ ಅಂತಂದ್ರೆ, ಒಳ್ಳೆಯ ಕಾರ್ಯ ಮಾಡಿದ್ವಿ ಅಂತಂದ್ರೆ ಒಂದು ಗಂಟು ನಮಗದು. ಯಾವುದು? ಪುಣ್ಯದ ಗಂಟ. ಎಲ್ಲಿ ಕೆಲ್ಸಕ್ಕೆ ಬರ್ತದ? ಸ್ವರ್ಗದಾಗ. ಎಲ್ಲಿ ತನಕ ಸ್ವರ್ಗದೊಳಗೆ ನಮ್ಗೆ ಸುಖ ಸಿಗ್ತದ? ಆ ಪುಣ್ಯದ ಗಂಟ ತೀರು ತನಕ. ಯಾವಾಗ ಪುಣ್ಯದ ಗಂಟ ತೀರ್ತೋ ಅವಾಗ ಮತ್ತ ಹುಟ್ಟು ಸಾವು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಹುಟ್ಟು ಸಾವು ಎಂತಕ್ಕಂಥ ಭವಚಕ್ರದೊಳಗ ಬಿದ್ದು ಒದ್ದಾಡಬೇಕಾಗ್ತೈತಿ ಸಿದ್ದರಾಮ. ನೀನು ಮಾಡ್ತಾ ಇಲ್ಲ ನೀನು ಪುಣ್ಯದ ಕಾರ್ಯ, ಪ್ರತಿಫಲ ಏನು? ಸ್ವರ್ಗದೊಳಗ ಸುಖ. ಎಲ್ಲಿ ತನಕ? ಆ ಗಂಟು ತೀರು ತನಕ. ಗಂಟು ತೀರ್ತು ಅಂತಂದ್ರೆ ಸಿದ್ದರಾಮ ಮತ್ತೆ ಈ ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರ ಅದು ತಪ್ಪುವುದಿಲ್ಲಪ್ಪ. ಅದಕ್ಕ ಗುಹೇಶ್ವರನ ಅರಿದ ಶರಣಂಗೆ ಆಗ ಫಲವೂ ಇಲ್ಲ. ಅದಕ್ಕ ನೀನು ಶಿವಯೋಗವನ್ನ ಮಾಡ್ತಾ ನೀನೇ ಶಿವ ಆಗಿ ಅಂತಂದ್ರೆ ಅಲ್ಲಿ ಹುಟ್ಟಿನ ಭಯ ಇಲ್ಲ, ಸಾವಿನ ಭಯ ಇಲ್ಲೋ ಸಿದ್ದರಾಮ ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಹೌದ್ರಿ ಮಹಾನ್ ಭಾವರ, ನೀವು ಹೇಳೋದು ನಿಜ ಅದ. ಕರ್ಮಯೋಗಿ ಆಗಿರ್ತಕ್ಕಂಥ ನಾನು ಶಿವಯೋಗಿ ಆದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ನಡೆಯಪ್ಪ
ನಾನು ಬಸವಣ್ಣನ ಕಲ್ಯಾಣಕ್ಕೆ ನಡೆದೀನಿ, ನೀನು ಕೂಡ ಬಸವಣ್ಣನ ಕಲ್ಯಾಣಕ್ಕೆ ನಡಿ. ಅಲ್ಲಿ ಹೋಗಿ ಅಂತಂದ್ರೆ, ನೀ ಅಲ್ಲಿ ಬಂದಿ ಅಂತಂದ್ರೆ ಹೆಂಗ ಶಿವಯೋಗವನ್ನ ಸಾಧನೆ ಮಾಡಿ ಮಾಡಿ ವ್ಯಕ್ತಿ ತಾನೇ ಶಿವ ಆಗ್ತಾನೆ ಅಂತಕ್ಕಂಥದ್ದನ್ನ ನಾನು ನೀನು ಅನುಭವ ಮಂಟಪದಿಂದ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡು ಆ ಸಿದ್ದರಾಮೇಶ್ವರನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರ ಅಂತಂದ್ರೆ, ಅಲ್ಲಮ್ಮ ಪ್ರಭುದೇವರು ಬಸವಣ್ಣನ ಕಲ್ಯಾಣಕ್ಕೆ ಬರ್ತಾರ. ಏನದು ಬಸವಣ್ಣನ ಕಲ್ಯಾಣ? ಅನುಭವ ಮಂಟಪ. ಆ ಅನುಭವ ಮಂಟಪಕ್ಕೆ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡ್ತಾರೆ? ಅಲ್ಲಮ್ಮ ಪ್ರಭುದೇವರನ್ನೇ ಮಾಡ್ತಾರೆ. ಕಾರ್ಯದರ್ಶಿ ಚನ್ನಬಸವಣ್ಣನವರು. ಅಲ್ಲಿರ್ತಕ್ಕಂತಹ ಶಾಂತರಸರು ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಕಾರ್ಯಕಲಾಪಗಳನ್ನ ಬರೆದಿರ್ತಕ್ಕಂಥವರು. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ ಶರಣರು ಬರೆದಿರ್ತಕ್ಕಂಥ ಎಲ್ಲಾ ವಚನದ ಕಟ್ಟುಗಳನ್ನ ಅದು ಶಿಸ್ತಿನಿಂದ ಇರ್ತಕ್ಕಂಥದ್ದು. ಏನಾದ್ರೂ ಕೂಡ ತಪ್ಪಿದೆ ಅದನ್ನ ತಿದ್ದತಕ್ಕಂಥದ್ದು ಶಾಂತರಸರ ಕಾರ್ಯ. ಹೀಗೆ ಅನುಭವ ಮಂಟಪದೊಳಗ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮರು ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಕಾಯಕ ಅಂದ್ರೇನು, ದಾಸೋಹ ಅಂದ್ರೇನು, ಸಮಾನತೆ ಅಂದ್ರೇನು, ಶಿವಾನುಭವ ಅಂದ್ರೇನು ಅಂತ ತಿಳ್ಕೊಂಡು ಅಪಾರವಾಗಿರ್ತಕ್ಕಂತಹ ಒಂದು ಜ್ಞಾನದ ಸಂಪತ್ತನ್ನೇ ಸಿದ್ದರಾಮೇಶ್ವರರು ಬಸವಣ್ಣನ ಕಲ್ಯಾಣದೊಳಗೆ ಪಡೆದುಕೊಳ್ತಾರೆ. ಇವತ್ತು ಶರಣ ಸಾಹಿತ್ಯವನ್ನು ನಾವು ಓದಿದ್ದೇ ಆದರೆ ಚನ್ನಲಾಪುರದ ಸಿದ್ದರಾಮೇಶ್ವರರು ಬರೆದಿರ್ತಕ್ಕಂತಹ ವಚನಗಳು ಒಂದಲ್ಲ ಎರಡಲ್ಲ ಸಾವಿರ ವಚನಗಳು. ಆ ಸಾವಿರ ವಚನಗಳಲ್ಲಿ ಬಸವಣ್ಣನವರ ಬಗ್ಗೆ ಬರೆದಿರ್ತಕ್ಕಂಥ ವಚನಗಳೇ ನೂರಾರು. ಎಷ್ಟು ಶ್ರದ್ಧೆ ಚನ್ನಲಾಪುರದ ಸಿದ್ದರಾಮೇಶ್ವರರಿಗೆ ಅಂತಂದ್ರೆ ಏನು ಅವ್ರ ವಚನಗಳು ಒಂದ ಎರಡ ಹೇಳಬೇಕು ಅಂತಂದ್ರೆ ಸಾಲೋದೇ ಇಲ್ಲ, ದಿನಗಳೇ ಸಾಲುವುದಿಲ್ಲ. ಬಸವ ನಿಮ್ಮಯ ಮಹಿಮೆ ಉಸುರಳನ್ನಳವಲ್ಲ ಪಶುಪತಿ ತಾಬಲ್ಲ ಬಸವಲಿಂಗ. ಬಸವ ಬಡವರ ನಿಧಿಯೇ, ಬಸವ ಪರುಷದ ಕಮಿಯೇ, ಬಸವ ಚಿಂತಾಮಣಿಯೇ ಎಲ್ಲ ಬಲಿಯೇ. ಬಸವಯ್ಯ ನಿಮ್ಮಿಂದ ಬಾಳಿದೆನು ಬದುಕಿದೆನು, ಪಶುಪತಿಯ ಪಾದವನ್ನು ಕಂಡದೇವ. ನೀ ಮಾಡಿದ ಉಪಕಾರ ನಾನೆಂತು ಕೇಳಲ್ಲಿ, ನೀನೆ ಬಲಿಯೇ ಗುರುವೇ ಬಸವಲಿಂಗ. ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿಯನ್ನು ಕಿತ್ತು ಹಣ್ಣು ಬಿಟ್ಟೋಡಿತ್ತು ನಿಮ್ಮ ಕೊಂಡು. ಗುರುಲಿಂಗ ಜಂಗಮದ ವರಭಕ್ತಿ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಯ ವಚನಗಳು ಪರಮಾಮೃತವ ತುಂಬಿ ಪರಿಣಾಮಕವಾಗಿ ಮನಸ್ಸಿನಲ್ಲಿ ಎನ್ನುವನೆಂದು ಮನ್ನಿಸಿ ಕರೆದನಿಗೆ ಚೆನ್ನಾಗಿ ಬೆಂಗಳೂರು ಸ್ವಾಮಿಗೆ ಕಡಿಮೆ ಹೇಳ್ತಾರೆ ಅಂತ ಮಾತು. ಎನ್ನಪ್ಪ ಬಸವಣ್ಣ. ನೋಡಿ ಬಸವಣ್ಣನವರ ಬಗ್ಗೆ ಎಷ್ಟು ಪ್ರೀತಿ ಸಿದ್ದರಾಮೇಶ್ವರರಿಗೆ ಅಂತಂದ್ರ, ಎನ್ನಪ್ಪ ಬಸವಣ್ಣ, ಎನ್ನವೇ ನೀನಾಂಬೆ, ಎನ್ನೆಲ್ಲ ಪ್ರಭುದೇವ ಚನ್ನ ಬಸವ. ಈ ರೀತಿಯಾಗಿ ಬಸವಣ್ಣನನ್ನ ಹಾಡಿ ಹೊಗಳಲಿ ಅಂತಂದ್ರ ಆ ಸಿದ್ದರಾಮೇಶ್ವರರಿಗೆ ಅಷ್ಟು ಪಂಚಪ್ರಾಣ. ಹೀಗೆ ಬಸವಣ್ಣನ ಅತ್ಯಂತ ಪ್ರೀತಿಯ ಶರಣನಾಗಿ ಕಲ್ಯಾಣದೊಳಗೆ ಸಿದ್ದರಾಮೇಶ್ವರರು ಇರ್ತಾರೆ ಎಂತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಬಸವ ಪುರಾಣದೊಳಗ. ನಾಳೆ ಯಾರು ಬರ್ತಾರೆ ಹೇಳಿ ಬಸವ ಪುರಾಣದೊಳಗ? ತಂಗಿ ಯಾರು ಬರ್ತಾರೆ ಹೇಳಿ? ಅಕ್ಕ ಮಹಾದೇವಿ. ಹೆಸರು ಕೇಳಿರಿ, ಅಕ್ಕ ಮಹಾದೇವಿ. ಮೈ ರೋಮಾಂಚನ ಆಗ್ತದ ತಂಗಿ. ಅಕ್ಕ ಮಹಾದೇವಿಯ ಚರಿತ್ರೆ ಹೇಳೋದು, ಅಕ್ಕ ಮಹಾದೇವಿಯ ಚರಿತ್ರೆ ಕೇಳೋದು ಅಂತಂದ್ರೆ ಅದೊಂದು ವಿಶೇಷವಾಗಿರ್ತಕ್ಕಂಥ ಅನುಭವ. ಅದಕ್ಕೆ ನಾಳೆ ದಿವಸ ಆ ಅಕ್ಕ ಮಹಾದೇವಿಯ ಚರಿತ್ರೆಯನ್ನು ಕೇಳಲಿಕ್ಕೆ ತಾವ್ಯಾರೂ ಕೂಡ ಮರೆಯಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ